ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂಥ ಅಂದರೆ 10th ಮಾರ್ಚ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ, ಸ್ವತಂತ್ರ ಸಮಯದಲ್ಲಿ ಭಾರತದಲ್ಲಿದ್ದ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಮೀನ್ಸು ಸಂವಿಧಾನ ಏನು ಜಾರಿಗೆ ಬಂತಲ್ವಾ, ಆ ಸಂವಿಧಾನ ಜಾರಿಗೆ ಬಂದಾಗ 1950ರಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿದ್ದು ಅಂತ ಕೇಳಿದ್ದಾನೆ. ಸೊ ಅವಾಗಿನ ಬೇಡ, ನಮಗೆ ಮೊದಲು ಇವಾಗಿನ ಗೊತ್ತಿರಬೇಕು. ನಮಗೆ ಇವಾಗ ಎಷ್ಟಿದ್ದಾವೆ? 11 ಮೂಲಭೂತ ಕರ್ತವ್ಯಗಳಿದ್ದಾವೆ. ಸೊ ಹಾಗೆ ಅವಾಗಲೂ ಕೂಡ 1950ರಲ್ಲೂ 11 ಮೂಲಭೂತ ಕರ್ತವ್ಯಗಳಿದ್ವಾ ಅಥವಾ ಇಲ್ಲವಾ ಅಂತ ನೋಡೋದಾದರೆ ಆಪ್ಷನ್ ಏನು ಕೊಟ್ಟಿದ್ದಾನೆ? 11, 6, 10 ಮತ್ತು 0 ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 0 ಆಗುತ್ತೆ. ಯಾಕೆ ಸರ್ ಅಂದರೆ, ನಮ್ಮ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕಾನ್ಸೆಪ್ಟೇ ಇರಲಿಲ್ಲ, ಸರಿನಾ? ಏನು ಸಂವಿಧಾನ ರಚನಾ ಸಮಿತಿ ಬರುತ್ತೆ, ಕರಡು ಸಮಿತಿ ಬರುತ್ತೆ, ಅವ್ರಿಗೆ ಯಾರಿಗೂ ಕೂಡ ಈ ಮೂಲಭೂತ ಕರ್ತವ್ಯಗಳನ್ನು ಕಾನ್ಸೆಪ್ಟು ಅವರು ತಂದೇ ಇರಲಿಲ್ಲ. ಓಕೆ, ಸೊ ಅದಕ್ಕೆ 0 ಮೂಲಭೂತ ಕರ್ತವ್ಯಗಳಿರ್ತವೆ. ಹಾಗಾದರೆ ಈ ಮೂಲಭೂತ ಕರ್ತವ್ಯಗಳು ಪ್ರಸ್ತುತ 4A ಭಾಗದಲ್ಲಿದ್ದಾವೆ. ಸೊ ಇದು ಯಾವಾಗ ಸೇರ್ಪಡೆ ಮಾಡಿದ್ರು ಸರ್? ಹಾಗಾದರೆ ಎಷ್ಟರಲ್ಲಿ ಸೇರ್ಪಡೆ ಮಾಡ್ತಾರೆ ಅಂದರೆ 1976ರಲ್ಲಿ ಸೇರ್ಪಡೆ ಮಾಡ್ತಾರೆ. ಹಾಗೆ ಈ 1976ರಲ್ಲಿ ಎಷ್ಟನೇ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡಿದ್ರು ಅಂದರೆ 42ನೇ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡ್ತಾರೆ, ಸರಿನಾ? ಈ 42ನೇ ತಿದ್ದುಪಡಿ ಮುಖಾಂತರ 1976ರಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತಾರೆ ಅಂತ ಕೇಳ್ತಾನೆ. 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತಾರೆ, ಸರಿನಾ? ಆ್ಯಂಡ್ ದೆನ್ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಈ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಿದ್ರು ಅಂತ ಕೇಳ್ತಾನೆ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಈ 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ತಾರೆ, ಸರಿನಾ? ನೆನಪಿರಲಿ ನಿಮಗೆ, ಈ ಸರ್ದಾರ್ ಸ್ವರ್ಣ ಸಿಂಗು ಈ 10 ಮೂಲಭೂತ ಕರ್ತವ್ಯಗಳನ್ನು ಎಲ್ಲಿಂದ ತಂದರು? ರಷ್ಯಾದಿಂದ ತರ್ತಾರೆ. ಓಕೆ, ಸೊ ಇವಾಗ ಇನ್ನೊಂದು ಪ್ರಶ್ನೆ ಆಗುತ್ತೆ, ಈ 10 ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದಿಂದನೇ ತಂದ್ರಾ? ನೋವೇ, ತರಲಿಲ್ಲ. ಈ ಸರ್ದಾರ್ ಸ್ವರ್ಣ ಸಿಂಗ್ ಹೋಗಿ ಅಲ್ಲಿ 8ನ್ನ ತರ್ತಾರೆ. ಓಕೆ, 8 ಮೂಲಭೂತ ಕರ್ತವ್ಯಗಳನ್ನು ತರ್ತಾರೆ. ಈ 8ರಲ್ಲಿ ನಮ್ಮ ಸಂಸತ್ತಿಗೆ ಏನು ಮಾಡುತ್ತೆ? 2 ಇಷ್ಟ ಆಗಲ್ಲ, ಸೊ ಮೈನಸ್ ಮಾಡ್ತಾರೆ, 6 ಉಳಿತದೆ. ಈ 6ರಲ್ಲಿ ಈ ಸಂಸತ್ತೇ ಒಂದು 4 ಎಡಪ್ ಮಾಡ್ಕೋತದೆ. ಓಕೆ, ನಂದೊಂದು 4 ಇರಲಿ ಅಂತ ಎಡಪ್ ಮಾಡಿಕೊಂಡು ಟೋಟಲಿ 10 ಮಾಡುತ್ತೆ. 10 ಮಾಡಿ ನಿಮಗೆ 42ನೇ ತಿದ್ದುಪಡಿಯಲ್ಲಿ ಸೇರ್ಪಡೆ ಮಾಡುತ್ತೆ. ಎಷ್ಟನೇ ಭಾಗದಲ್ಲಿ ಸೇರ್ಪಡೆ ಮಾಡುತ್ತೆ ಈ ಮೂಲಭೂತ ಕರ್ತವ್ಯಗಳನ್ನು ಅಂತ ಕೇಳ್ತಾನೆ. 4A ಭಾಗದಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಹಾಗೆ ಎಷ್ಟನೇ ವಿಧಿಯನ್ನು ಹೊಸದಾಗಿ ಸೃಷ್ಟಿಸಲಾಗ್ತದೆ ಅಂತ ಕೇಳ್ತಾನೆ. 51A ವಿಧಿ ಏನಿದೆ ಅಲ್ವಾ, ಈ ವಿಧಿಯಲ್ಲಿ ಸೇರ್ಪಡೆ ಮಾಡಲಾಗ್ತದೆ. ಯಾವುದು? ಮೂಲಭೂತ ಕರ್ತವ್ಯಗಳನ್ನು, ಸರಿನಾ? ಇದು ನೆನಪಿರ್ರಿ ನಿಮಗೆ. ಹಾಗೆ ಈ 42ನೇ ತಿದ್ದುಪಡಿ ಏನಿದೆ ಅಲ್ವಾ, ಇದಕ್ಕೆ ಮಿನಿ ಸಂವಿಧಾನ ಅಂತ ಕರಿತೀವಿ ಅಥವಾ ಇಂದಿರಾ ಸಂವಿಧಾನ ಅಂತ ಕರಿತೀವಿ. ಯಾಕೆಂದರೆ ಇಂದಿರಾ ಗಾಂಧಿಯವರು PM ಇದ್ದಾಗ ಈ ಸಂವಿಧಾನವನ್ನು ಮೀನ್ಸ್ ಈ ತಿದ್ದುಪಡಿಯನ್ನು ತಂದಿರೋದು, ಸರಿನಾ? ನೆನಪಿರಲಿ ಇವೆಲ್ಲವೂ ಕೂಡ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪಂಚಾಯತ್ ಸಮಿತಿಯ ರಚನೆಯ ಬಗ್ಗೆ ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾನೆ. ಈ ಪಂಚಾಯಿತಿ ರಚನೆ ಮಾಡಿದಾರಲ್ವ ಇವಾಗ ಪ್ರಸ್ತುತ, ಸೊ ಅದು ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ? ಸೊ ಆಪ್ಷನ್ ಏನಿದೆ ಅಂದರೆ, ಮೂಲಭೂತ ಹಕ್ಕುಗಳು, ಒಂದು ಫಂಡಮೆಂಟಲ್ ರೈಟ್ಸು, ಅದಾದ ನಂತರ ಮೂಲಭೂತ ಕರ್ತವ್ಯಗಳು ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳು, ಹಾಗೆ ಮತ್ತೊಂದೇನು ಅಂದರೆ ನಿಮಗೆ ರಾಜ್ಯ ಸರ್ಕಾರದ ಬಗ್ಗೆ. ಓಕೆ, ಈ ಭಾಗಗಳಲ್ಲಿ ಯಾವ ಭಾಗಗಳಲ್ಲಿ ಉಲ್ಲೇಖಿಸಲಾಗಿದೆ ಪಂಚಾಯಿತಿ ಸಮಿತಿಯ ಬಗ್ಗೆ ಅಂತ ಕೇಳೋದಾದರೆ, ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದಾದ 40ನೇ ವಿಧಿಯಲ್ಲಿ ನಿಮಗೆ ಪಂಚಾಯಿತಿಗಳ ಸಂಘಟನೆಯ ಬಗ್ಗೆ, ಪಂಚಾಯಿತಿಗಳ ಬಗ್ಗೆ, ಗ್ರಾಮ ಪಂಚಾಯಿತಿಗಳ ಬಗ್ಗೆ ನಿಮಗೆ ಉಲ್ಲೇಖಿಸಲಾಗಿದೆ. ಸರ್ ಇಲ್ಲ ಸರ್, 9ನೇ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ. ಸರ್ 9ನೇ ಭಾಗ ಏನಿದೆ ಅಲ್ವಾ, ಇದು 73ನೇ ತಿದ್ದುಪಡಿ ಮಾಡಿ 1992ರಲ್ಲಿ ಸೇರ್ಪಡೆ ಮಾಡ್ತಾರೆ. ಯಾವುದನ್ನ? ಪಂಚಾಯಿತಿಯನ್ನು. ಅದಕ್ಕಿಂತ ಮುಂಚೆನೇ ನಿಮಗೆ ಈ 40ನೇ ವಿಧಿಯಲ್ಲಿ ಹೇಳಲ್ಪಟ್ಟಿರ್ತದೆ. ಓಕೆ, ಯಾವುದು? ಪಂಚಾಯಿತಿ ಅನ್ನೋ ಕಾನ್ಸೆಪ್ಟ್, ಸರಿನಾ? ಸೊ 40ನೇ ವಿಧಿಯಲ್ಲಿ ನಿಮಗೆ ಪಂಚಾಯಿತಿ ಅನ್ನೋ ಕಾನ್ಸೆಪ್ಟ್ ಹೇಳಲ್ಪಟ್ಟಿರ್ತದೆ. ಹಾಗೆ ಈ ಸಂವಿಧಾನಾತ್ಮಕವಾಗಿ ಅದಕ್ಕೆ ಸ್ಥಾನಮಾನ ಸಿಕ್ಕಿರೋದು ಯಾವಾಗ ಅಂದರೆ 1992ರಲ್ಲಿ. ಎಷ್ಟನೇ ತಿದ್ದುಪಡಿಯ ಮುಖಾಂತರ? 73ನೇ ತಿದ್ದುಪಡಿ ಮುಖಾಂತರ, ಸರಿ? 73ನೇ ತಿದ್ದುಪಡಿಯ ಮುಖಾಂತರ ಪಂಚಾಯಿತಿಯನ್ನು ಸೇರ್ಪಡೆ ಮಾಡ್ತಾರೆ. ಇದೇ 73ನೇ ತಿದ್ದುಪಡಿಯ ಮುಖಾಂತರ ನಿಮಗೆ 11ನೇ ಅನುಸೂಚಿ ಸೇರ್ಪಡೆ ಮಾಡ್ತಾರೆ. ಆ 11ನೇ ಅನುಸೂಚಿಯಲ್ಲಿ ಏನು ಹೇಳುತ್ತಂದರೆ ನಿಮಗೆ ಪಂಚಾಯಿತಿಗಳ ಬಗ್ಗೆ ಹೇಳ್ತದೆ. ಹಾಗೆ 74ನೇ ತಿದ್ದುಪಡಿ ನಿಮಗೆ ಬರ್ತದೆ ಅದೇ ಸಮಯದಲ್ಲಿ. ಎಷ್ಟರಲ್ಲಿ? 1992ರಲ್ಲಿ. ಇದು ಎದಕ್ಕೆ ರಿಲೇಟೆಡ್ ಇದೆ ಅಂದರೆ ನಿಮಗೆ ಮುನ್ಸಿಪಾಲಿಟಿಗೆ ರಿಲೇಟೆಡ್ ಇದೆ. ಇದು ಯಾವುದು? 74ನೇ ತಿದ್ದುಪಡಿ, ಸರಿನಾ? ಸೊ ನೆನಪಿರಲಿ, ಇದ್ರ ಸಂಬಂಧ ನಿಮಗೆ 12ನೇ ಅನುಸೂಚಿ ಸೇರ್ಪಡೆ ಮಾಡ್ತಾರೆ, ಸರಿನಾ? 12ನೇ ಅನುಸೂಚಿ ಸೇರ್ಪಡೆ ಮಾಡ್ತಾರೆ, 11ನೇ ಅನುಸೂಚಿ ಸೇರ್ಪಡೆ ಮಾಡ್ತಾರೆ. ಹಾಗೆ ಭಾಗ ಕೇಳಿದ್ರೆ ಏನಂತ ಹೇಳ್ತೀರಾ? 73ನೇ ತಿದ್ದುಪಡಿ ಮಾಡಿದ್ರು, ಎಷ್ಟನೇ ಭಾಗ ಸೇರ್ಪಡೆ ಮಾಡಿದ್ರು? 9ನೇ ಭಾಗ ಸೇರ್ಪಡೆ ಮಾಡ್ತಾರೆ. ಹಾಗೆ 74ನೇ ತಿದ್ದುಪಡಿ ಮಾಡಿದ್ರು, ಎಷ್ಟನೇ ಭಾಗ ಸೇರ್ಪಡೆ ಮಾಡ್ತಾರೆ? 9A ಭಾಗ ಸೇರ್ಪಡೆ ಮಾಡ್ತಾರೆ, ಸರಿನಾ? ಸೊ ಅನುಸೂಚಿ ಅಂದರೆ 11, 12, ಭಾಗ ಅಂದರೆ 9 ಮತ್ತು 9A ಬರುತ್ತೆ. ಎರಡೂ ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಮನು ಭಾಕರ್ ಅವರನ್ನು ಯಾರು
ಅಥವಾ ಯಾವುದರ ಬ್ರ್ಯಾಂಡ್ ಅಂಬಾಸೆಡರ್ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಈಗ ರೀಸೆಂಟಾಗಿ ಏನು ಮನು ಭಾಕರ್ ವನ್ ಆದ್ರಲ್ವಾ, ಶೂಟಿಂಗಲ್ಲಿ ಗೋಲ್ಡ್ ಮೆಡಲ್ ಕಂಚಿನ ಪದಕವನ್ನು ತಂದರು ಒಲಿಂಪಿಕ್ಸಲ್ಲಿ, ಪ್ಯಾರಿಸ್ ಒಲಿಂಪಿಕ್ಸಲ್ಲಿ 2 ಪದಕಗಳನ್ನು ತಂದಿದ್ದಾರೆ ಅವರು ಶೂಟಿಂಗಲ್ಲೇ, ಸರಿನಾ. ಸೊ ಅವರಿಗೆ ಒಂದು ಬ್ರ್ಯಾಂಡ್ ಅಂಬಾಸೆಡರ್ ಮಾಡ್ತಾರೆ. ಯಾವುದರ ಬ್ರ್ಯಾಂಡ್ ಅಂಬಾಸೆಡರ್ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಯಾವುದರ ಅಂದರೆ ಒಲಿಂಪಿಕ್ ಪದಕ ವಿಜೇತ ಮನು ಭಾಕರ್ ಅವರನ್ನು ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ಬ್ರ್ಯಾಂಡ್ ಅಂಬಾಸೆಡರ್ ಆಗಿ ನೇಮಿಸಲಾಗಿದೆ, ಸರಿನಾ. ಯಾವುದನ್ನು, ಸರಿನಾ, ಇದು ನಿಮ್ಗೆ ಕ್ಲಿಯರ್ ಇರಲಿ. ಮನು ಭಾಕರ್ ಅವರನ್ನ ಯಾವುದರ ಅಂಬಾಸೆಡರ್ ಮಾಡಲಾಗಿದೆ ಅಂತ ಕೇಳಿದ್ರೆ ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ಬ್ರ್ಯಾಂಡ್ ಅಂಬಾಸೆಡರ್ ಮಾಡಲಾಗಿದೆ. ಯಾರಿಗೆ? ಮನು ಭಾಕರ್ ಅವರಿಗೆ, ಸರಿನಾ. ಇದೇ ಮನು ಭಾಕರ್ ಅವರಿಗೆ ರೀಸೆಂಟಾಗಿ ಮೇಜರ್ ಧ್ಯಾನ್ ಚಂದ ಖೇಲ್ ರತ್ನ ಅವಾರ್ಡ್ ದೊರಕಿದೆ, ಸರಿನಾ. 2025ರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಎಷ್ಟು ಜನಕ್ಕೆ ದೊರಕಿದೆ ಅಂದರೆ 4 ಜನಕ್ಕೆ ದೊರಕಿದೆ. ಯಾರ್ಯಾರು ಅವರು 4 ಜನ? ಒಬ್ಬರು ಡಿ ಗುಕೇಶನ್ ಅವರು, ಓಕೆ, ಒಬ್ಬರು ಡಿ ಗುಕೇಶನ್ ಅವರು ಚೆಸ್ಗೆ ಸಂಬಂಧಿಸಿದ್ದಾರೆ. ಹಾಗೆ ಎರಡನೇದಾಗಿ ನಿಮಗೆ ಹರ್ಮನ್ ಪ್ರೀತ್ ಅಂತ ಬರ್ತಾರೆ, ಅವರು ನಿಮಗೆ ಹಾಕಿಗೆ ಸಂಬಂಧಿಸಿದ್ದಾರೆ, ಸರಿನಾ. ಹಾಗೆ ಮೂರನೇದವ್ರು ಯಾರು ಅಂದರೆ ನಿಮಗೆ ಪ್ರವೀಣ್ ಅಂತ ಬರ್ತಾರೆ. ಆ ಪ್ರವೀಣನ್ನು ಅವರು ಪ್ಯಾರಾ ಹೈ ಜಂಪ್ಗೆ ಸಂಬಂಧಿಸಿದ್ದಾರೆ, ಸರಿನಾ. ಪ್ಯಾರಾ ಹೈ ಜಂಪಿಗೆ ಸಂಬಂಧಿಸಿದವರು ಯಾರು ಅಂದರೆ ನಿಮಗೆ ಪ್ರವೀಣ್ ಅವರು. ಹಾಗೆ 4ನೇದಾಗಿ ಬರೋರು ಯಾರು ಅಂದರೆ ನಿಮಗೆ ಮನು ಭಾಕರ್, ಸರಿನಾ. ಸೊ ಇವರು ರೀಸೆಂಟಾಗಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 2 ಕಂಚಿನ ಪದಕಗಳನ್ನು ಗೆದ್ದಿದ್ದಾರೆ, ಸರಿನಾ. ಶೂಟಿಂಗಲ್ಲಿ 2 ಕಂಚಿನ ಪದಕಗಳನ್ನು ಗೆದ್ದ ಏಕೈಕ ಮಹಿಳೆ ನಮ್ಮ ಭಾರತದ, ಸರಿನಾ, ಭಾರತದ ಏಕೈಕ ಮಹಿಳೆ. ನೆನಪಿಟ್ಕೊಳ್ಳಿ ಇದನ್ನು. ಯಾರನ್ನ? ಮನು ಭಾಕರ್ ಅವರನ್ನು. ಯಾವ ರಾಜ್ಯದವರು ಅಂತ ಕೇಳ್ತಾರೆ? ಹರಿಯಾಣ ರಾಜ್ಯದವರು. ಯಾರು? ಈ ಮನು ಭಾಕರ್, ಸರಿನಾ, ಹರಿಯಾಣ ರಾಜ್ಯದವರಾಗಿದ್ದಾರೆ. ನೆನಪಿರಲಿ, ಮ್ಯಾಕ್ಸಿಮಮ್ ಏನು ಒಲಿಂಪಿಕ್ಸ್ನಲ್ಲಿ ಮೆಡಲ್ ತಂದಿರ್ತಾರೆ ಗೊತ್ತಾ, ಅವ್ರು ಹರಿಯಾಣದವರೇ ಆಗಿರ್ತಾರೆ. ನಿಮಗೇನಾದರೂ ಆನ್ಸರ್ ಗೊತ್ತಿರಲಿಲ್ವಾ? ಹರಿಯಾಣಕ್ಕೆ ಹೋಗಿಬಿಡ್ಬೇಕಷ್ಟೇ. ಗೊತ್ತಿಲ್ಲ ಅಂದರೆ ಮಾತ್ರ, ಗೊತ್ತಿದ್ರೆ ಬೇರೆ ಏನಾದರೂ ಇದ್ದರೆ ಅಲ್ಲಿ ಹಾಕಿಬಿಡಿ. ಇಫ್ ನಿಮಗೆ ಅಲ್ಲಿ ಆನ್ಸರ್ ಹಾಕಲೇಬೇಕಾಗಿತ್ತು ಅನಿಸಿತ್ತು, ಬಟ್ ಅದು ನಿಮಗೆ ಗೊತ್ತಿರಲಿಲ್ಲ ಅಂದರೆ 99% ಹರಿಯಾಣದವ್ರು ಆಗಿರ್ತಾರೆ, ಸ್ಪೋರ್ಟ್ಸ್ ಪರ್ಸನ್. ಅವ್ರೇನಾದರೂ ಒಲಿಂಪಿಕ್ಸ್ನಲ್ಲಿ ಮೆಡಲ್ನ ಗೆದ್ದಿದ್ರೆ, ಸರಿನಾ. ಸೊ ಹಾಗೆ ಇವ್ರ ಜೊತೆ ಇನ್ನೊಬ್ಬರು ಕಂಚಿನ ಪದಕ ಗೆದ್ದಿದ್ದಾರೆ, ಯಾರು? ಸರ್ಬ್ಜೋತ್ ಸಿಂಗ್ ಅಂತ. ಅವ್ರು ಯಾವ ರಾಜ್ಯದವರು? ಹರಿಯಾಣದವರೇ, ಸರಿನಾ. ಹಾಗೆ ಇನ್ನೊಬ್ಬರು ಸ್ವಪ್ನಿಲ್ ಕುಸಾಲೆ ಅಂತ ಬರ್ತಾರೆ. ಇದೇ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅವರು ಕೂಡ 50 ಮೀಟರ್ ಶೂಟಿಂಗ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಅವರು ಯಾವ ರಾಜ್ಯದವರು ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದವರು. ನೋಡಿ, ಯಾರು? ಸ್ವಪ್ನಿಲ್ ಕುಸಾಲೆ. ಹೇಗೆ ಮಹಾರಾಷ್ಟ್ರದವರು? ಕುರ್ಸಾಲೆ ಅಂತ ನಮ್ಮ ಕಡೆ ಬೈತಾರೆ, ಓಕೆ. ಮೀನ್ಸ್ ನಮ್ಮ ಗಡಿಭಾಗದಲ್ಲಿ, ಎಲ್ಲಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಭಾಗದಲ್ಲಿ ಕುರ್ಸಾಲೆ ಅಂತ ಬೈತಾರೆ. ಸೊ ಅವನ ಹೆಸರು ಏನಿದೆ? ಸ್ವಪ್ನಿಲ್ ಕುಸಾಲೆ ಇದೆ, ಸರಿನಾ. ಸ್ವಪ್ನಿಲ್ ಕುಸಾಲೆ, ಸ್ವಪ್ನಿಲ್ ಕುರ್ಸಾಲೆ. ಪದಕ ತಂದ ನೋಡು ಕಂಚಿನ ಪದಕ ಅಂತ ನೆನ್ಪಿಟ್ಕೊಳ್ಳಿ. ಯಾವುದು? ನಮ್ಮ ಮಹಾರಾಷ್ಟ್ರ ರಾಜ್ಯದವರು, ಸರಿನಾ. ಸೊ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಭಾರತೀಯ ಸಂವಿಧಾನದ 152ರಿಂದ 167ರವರೆಗೆ ಏನನ್ನು ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾನೆ. ಸಂವಿಧಾನದ 152ರಿಂದ 167ರ ವಿಧಿನಲ್ಲಿ ಏನು ಉಲ್ಲೇಖಿಸಲಾಗಿದೆ? ರಾಜ್ಯ ಕಾರ್ಯಕಾರಿಣಿಯ ಬಗ್ಗೆ ಮಾಹಿತಿ ನೀಡಲಾಗಿದೆ, ಸರಿನಾ. ರಾಜ್ಯ ಕಾರ್ಯಕಾರಿಣಿಯ ಬಗ್ಗೆ ಮಾಹಿತಿ ನೀಡಲಾಗಿದೆ. ಹಾಗೆ ಎಷ್ಟನೇ ಭಾಗದಲ್ಲಿದ್ದಾವೆ ಈ ವಿಧಿಗಳು ಅಂತ ಕೇಳಿದ್ರೆ 6ನೇ ಭಾಗದಲ್ಲಿ ಈ ವಿಧಿಗಳು ಕಂಡು ಬರ್ತವೆ, ಸರಿನಾ. ನೆನಪಿರಲಿ ನಿಮಗೆ. ಹಾಗೆ 153ನೇ ವಿಧಿ ಎದಕ್ಕೆ ಸಂಬಂಧಿಸಿದೆ? 153ನೇ ವಿಧಿ ರಾಜ್ಯಪಾಲರ ಹುದ್ದೆಯ ಬಗ್ಗೆ ಹೇಳುತ್ತೆ. ಹಾಗೆ 155ನೇ ವಿಧಿ ಎದ್ರ ಬಗ್ಗೆ ಹೇಳುತ್ತೆ ಅಂದರೆ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅನ್ನೋದು 155ನೇ ವಿಧಿಯಲ್ಲಿ ಹೇಳ್ತದೆ, ಸರಿನಾ. 153ನೇದು ಜಸ್ಟ್ ಅವ್ರ ಹುದ್ದೆಯ ಬಗ್ಗೆ ಹೇಳ್ತದೆ. 155ನೇದು ಅವರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಹೇಳ್ತದೆ, ಸರಿನಾ. ಎರಡು ಕೂಡ ನಿಮ್ಗೆ ನೆನಪಿರಲಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೊದಲ ಬಾರಿಗೆ ಭಾರತದ ಸಂವಿಧಾನದ ಕರಡನ್ನು ಸಿದ್ಧಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ ಕರಡನ್ನು, ಓಕೆ, ಡ್ರಾಫ್ಟ್ ಏನಿರುತ್ತಲ್ಲ, ಫಸ್ಟ್ ಡ್ರಾಫ್ಟ್, ಅದನ್ನು ಸಿದ್ಧಪಡಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟಾಗಿ ನೀವೇನಾದರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹೋದರೆ ರಾಂಗ್ ಆಗುತ್ತೆ. ಯಾಕಂದರೆ ಫಸ್ಟ್ ರೆಡಿ ಮಾಡೋರು ಅವರಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಲ್ಲ, ಸರಿನಾ. ಸೊ ಅದಕ್ಕೆ ಇಲ್ಲಿ ನೋಡ್ಕೊಳ್ಳಿ, ಯಾರು ಅಂದರೆ BN ರಾವ್ ಅಂತ ಬರ್ತಾರೆ, ಸರಿನಾ. ಸೊ BN ರಾವನ್ ಅವರು ಭಾರತೀಯ ಸಂವಿಧಾನವನ್ನು ರಚಿಸುವ ಕೆಲಸವನ್ನು ಮಾಡಿದರು, ಸರಿನಾ. ಸೊ ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಯಾರು? BN ರಾವನ್ ಅವರು. ಆದರೆ ಈ ಕರಡನ್ನು ಸಂವಿಧಾನ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯ ಮುಂದೆ ಮಂಡಿಸಿದರು. ರಚನೆ ಮಾಡಿದವರು ಒಬ್ಬರು, ಯಾರು? BN ರಾವ್ ಅವರು. ಬಟ್ ಅದನ್ನು ಮಂಡನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ನಿಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತಾರೆ, ಸರಿನಾ. ಕ್ವಶನ್ ಹೇಗೆ ಕೇಳಿದಾನಲ್ವಾ, ಸೊ ಆ ರೀತಿ ನಿಮಗೆ ಆನ್ಸರ್ ಹೇಳಬೇಕಾಗತ್ತೆ, ಸರಿನಾ. ಅದನ್ನು ರಚನೆ ಮಾಡಿದವರು ಅಂತ ಕೇಳಿದ್ರೆ ಮೊಟ್ಟ ಮೊದಲ ಬಾರಿಗೆ BN ರಾವ್ ಅವರು. ಬಟ್ ಅದನ್ನು ಸಂಸತ್ತಿನ ಮುಂದೆ ಏನು ರಚನಾ ಸಭೆ ಇರುತ್ತಲ್ವಾ, ಅದರ ಮುಂದೆ ಮಂಡನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಅದು ಕರಡು ಸಮಿತಿಯ ಅಧ್ಯಕ್ಷರಾದ ಬಿ ಆರ್ ಅಂಬೇಡ್ಕರ್ ಅವರು, ಸರಿನಾ. ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ 1946ರ ಕ್ಯಾಬಿನೆಟ್ ಮಿಷನ್ ಯೋಜನೆಯ ಅಡಿಯಲ್ಲಿ ಸಂವಿಧಾನ ಸಭೆಯನ್ನು ರಚಿಸಲಾಯಿತು. ಸಂವಿಧಾನ ರಚನಾ ಸಮಿತಿ ಇದೆಯಲ್ವಾ, ಯಾವುದರ ಶಿಫಾರಸಿನ ಮೇರೆಗೆ ರಚನೆ ಮಾಡಲಾಗಿದೆ ಅಂತ ಕೇಳ್ತಾನೆ. ಈ 1946ರ ಕ್ಯಾಬಿನೆಟ್ ಮಿಷನ್ ಯೋಜನೆ ಏನು ಬರುತ್ತೆ ಅಲ್ವಾ, ಕ್ಯಾಬಿನೆಟ್ ಮಿಷನು, ಇದರ ಅಡಿಯಲ್ಲಿ ಇದರ ಶಿಫಾರಸಿನ ಮೇರೆಗೆ ಏನಂದರೆ ಸಂವಿಧಾನ ರಚನಾ ಸಭೆ ರಚನೆ ಆಗುತ್ತೆ, ಸರಿನಾ. ನೆನ್ಪಿಟ್ಕೊಳ್ಳಿ ಇದನ್ನು. ಕೇಳ್ತಾನೆ ಎಷ್ಟರಲ್ಲಿ ಬಂತು ಕ್ಯಾಬಿನೆಟ್ ಮಿಷನ್ ನಿಮಗೆ? 1946ರಲ್ಲಿ. ಕ್ರಿಪ್ಸ್ ಮಿಷನು 1942ರಲ್ಲಿ. ಹಾಗೆ ಸೈಮನ್ ಆಯೋಗ 1928ರಲ್ಲಿ, ಸರಿನಾ. ಈ 3 ಆಯೋಗಗಳು ನಿಮಗೆ ಇಂಪಾರ್ಟೆಂಟ್ ಇದ್ದಾವೆ, ಅದು ಕೇಳ್ತಾನೆ. ಒಂದು 27, ಒಂದು 42, ಒಂದು 46. 46 ಇದ್ದು ಕ್ಯಾಬಿನೆಟ್ ಆಯೋಗ, ಕ್ರಿಪ್ಸ್ ಮಿಷನ್ 42ರಲ್ಲಿ, ಸೈಮನ್ ಆಯೋಗ 28ರಲ್ಲಿ, ಸರಿನಾ. 1927ಕ್ಕೆ ಅವರು
ಬ್ರಿಟನ್ನಿಂದ ಹೊರಡ್ತಾರೆ. ನಮ್ಮ ಭಾರತಕ್ಕೆ ಬಂದದ್ದು 1928 ಸರಿನಾ. ಒಂದೊಂದು ಸರಿ 27 ಅಂತಲೂ ಕೊಟ್ಟಿರ್ತಾನೆ, ಒಂದೊಂದು ಸರಿ 28 ಅಂತ ಕೂಡ ಕೊಟ್ಟಿರ್ತಾನೆ. ಬಟ್ ಕರೆಕ್ಟ್ ಆನ್ಸರ್ ಹೇಳೋದಾದರೆ 28 ನಮ್ಮ ಭಾರತಕ್ಕೆ ಬಂದದ್ದು ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಭಾರತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಜೀವನ ಮತ್ತು ಸ್ವಾತಂತ್ರ್ಯದ ರಕ್ಷಣೆಯನ್ನು ಸೇರಿಸಲಾಗಿದೆ. ನಾನು ನಿನ್ನೆನೇ ನಿಮಗೆ ಕ್ಲಾಸ್ ಮಾಡಿದ್ದೀನಿ 1ರಿಂದ 90ರವರೆಗೆ ವಿಧಿಗಳು. ಸೊ ಅದರಲ್ಲಿ ಕೇಳ್ತಾನೆ ಅಂತ ಸೊ ಕೇಳಿದ್ದಾನಲ್ವಾ 21ನೇ ವಿಧಿ ಸರಿನಾ. 21ನೇ ವಿಧಿ ಏನು ಹೇಳುತ್ತೆ ಅಂದರೆ ನಿಮಗೆ ಜೀವನ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಓಕೆ, ನಾನಿವಾಗ ಬದುಕ್ತಾ ಇದ್ದೀನಿ, ನಾನು ಇವಾಗ ಏನೋ ಒಂದಿಲ್ಲಿ ಜೀವಿಸ್ತಾ ಇದ್ದೀನಿ ಅಂದರೆ ನನಗೆ ಯಾವ ವಿಧಿ ಅದಕ್ಕೆ ಕೊಟ್ಟಿದೆ, ನನಗೆ ಯಾವ ವಿಧಿ ಹಕ್ಕನ್ನು ಕೊಟ್ಟಿದೆ ಅಂತ ಕೇಳಿದ್ರೆ ಈ 21ನೇ ವಿಧಿ. ಹಾಗೆ ನೀವು ಪರ್ಸ್ನಲ್ ಆಗಿ ಯಾರ ಜೊತೆನೂ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತೀರಾ, ಆ ನಿಮ್ಮ ಪ್ರೈವಸಿಯ ಹಕ್ಕನ್ನು ಯಾವ ವಿಧಿ ಕೊಟ್ಟಿದೆ ನಿಮಗೆ ಅಂತ ಕೇಳಿದ್ರೆ ಇದೇ 21ನೇ ವಿಧಿ ಸರಿನಾ. ನಿಮ್ಮ ಪ್ರೈವಸಿಯ ಹಕ್ಕದು, ಯಾರು ಕೂಡ ಕದ್ದು ನೋಡೋಂಗಿಲ್ಲ, ಕದ್ದು ನೋಡಿದ್ರೆ ಅವ್ರ ಮೇಲೆ ನೀವು ಕೇಸ್ ಹಾಕ್ಬೋದು ಸರಿನಾ. ನೆನ್ಪಿಟ್ಕೊಳ್ಳಿ, ಎಷ್ಟನೇ ವಿಧಿ ಹೇಳುತ್ತೆ 21ನೇ ವಿಧಿ ಸರಿನಾ. ಹಾಗೆ ವೈಯಕ್ತಿಕ ಸ್ವಾತಂತ್ರ್ಯ ಎದ್ರ ಬಗ್ಗೆ ಹೇಳುತ್ತೆ, ಇದೇ 21ನೇ ವಿಧಿಯಲ್ಲಿ ಹೇಳುತ್ತೆ. ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಹಿಳಾ ಉದ್ಯಮಿ ಡಾಕ್ಟರ್ ಶಿವಾನಿ ವರ್ಮಾ ಅವರಿಂದ ಇತ್ತೀಚೆಗೆ ಯಾವ AI ಉಪಕರಣವನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ ಯಾವ AI ಉಪಕರಣವನ್ನು ಅವರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಕೇಳಿದ್ರೆ ದೈವಿಕ ದೃಷ್ಟಿ ಎನ್ನುವ ಒಂದು AI ಉಪಕರಣವನ್ನು ಅವರು ಅಭಿವೃದ್ಧಿ ಮಾಡಿದ್ದಾರೆ. ಯಾರು? ಡಾಕ್ಟರ್ ಶಿವಾನಿ ವರ್ಮಾ ಅವರು ಸರಿನಾ. ಆ್ಯಂಡ್ ದೆನ್ ಒಂದು ಬೇರೆ ಪ್ರಶ್ನೆ ಇದೆ, ಏನು ಅಂದರೆ ಮೊಟ್ಟ ಮೊದಲ AI ಶಿಕ್ಷಕಿ ಯಾರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಕಿ ಯಾರು ಅಂತ ಕೇಳಿದ್ದಾನೆ ಅಂತ. ಓಕೆ, ಸೊ ಯಾರು ಅಂದರೆ ಅದು ಐರಿಸ್ ಅಂತ ಬರ್ತಾರೆ. ಯಾರು? ಐರಿಸ್ ಅಂತ ಸರಿನಾ. ಸೊ ಇದು ಮೊಟ್ಟ ಮೊದಲ ಹ್ಯುಮ್ಯಾನಾಯ್ಡ್ ರೋಬೋಟ್ ಶಿಕ್ಷಕಿ. ಇದು ಯಾವುದು? ಹ್ಯುಮ್ಯಾನಾಯ್ಡ್ ರೋಬೋಟ್ ಶಿಕ್ಷಕಿ ಯಾರು ಅಂದರೆ ನಿಮಗೆ ಐರಿಸ್ ಅಂತ ಬರುತ್ತೆ. ಓಕೆ, ಐರಿಸ್ ಅಂತ ಬರ್ತಾರೆ. ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ ನೀವು, ಯಾರು? ಐರಿಸ್ ಅಂತ ಸರಿನಾ. ಎಲ್ಲಿ ಸ್ಟಾರ್ಟ್ ಮಾಡಲಾಗಿದೆ ಅಂದರೆ ಕೇರಳದ ತಿರುವನಂತಪುರಂನ KTCT ಹೈಯರ್ ಸೆಕೆಂಡ್ರಿ ಶಾಲೆಯಲ್ಲಿ ಪ್ರಾರಂಭಿಸಲಾಗಿದೆ. ಯಾರನ್ನ? ಈ ಐರಿಸ್ ಅನ್ನುವ ಒಬ್ಬ ಶಿಕ್ಷಕಿಯನ್ನು, AI ರೋಬೋಟ್ ಶಿಕ್ಷಕಿಯನ್ನು ಸರಿನಾ, ನೆನ್ಪಿಟ್ಕೊಳ್ಳಿ ಸರಿನಾ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ 2024ರಲ್ಲಿ ಭಾರತ ಮತ್ತು ಸಿಂಗಾಪುರ್ ನಡುವೆ ಎಷ್ಟು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು ಅಂತ ಕೇಳಿದ್ದಾನೆ. ಭಾರತ ಮತ್ತು ಸಿಂಗಾಪುರ್ ನಡುವೆ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ 2024ರಲ್ಲಿ. ಎಷ್ಟು ಒಪ್ಪಂದ ಅಂತ ಕೇಳಿದ್ದಾನೆ. ಯಾವ ಒಪ್ಪಂದ ಅಂತ ಕೇಳಿದ್ರೆ ಓಕೆ ಇತ್ತು, ಎಷ್ಟು ಒಪ್ಪಂದ ಅಂತ ಕೇಳಿದ್ದಾನೆ. ಸೊ ಟೋಟಲಿ 4 ಒಪ್ಪಂದಗಳಿಗೆ ಸಹಿ ಹಾಕಲಾಗ್ತದೆ. ಯಾವ್ಯಾವ ದೇಶದ ಮಧ್ಯ? ಭಾರತ ಮತ್ತು ಸಿಂಗಾಪುರ್ ಮಧ್ಯ ಸರಿನಾ. ಹಾಗೆ ಭಾರತ ಮತ್ತು ಸಿಂಗಾಪುರ್ ನಡುವೆ ಒಂದು ಯುದ್ಧಾಭ್ಯಾಸ ನಡೀತದೆ, ಮಿಲಿಟರಿ ಎಕ್ಸರ್ಸೈಸ್ ನಡೀತದೆ. ಯಾವುದದು? ಸಿಂಬೆಕ್ಸ್ ಅಂತ ಬರುತ್ತೆ. ಓಕೆ, ಸಿಂಬೆಕ್ಸು. ಆ ಸಿಂಬೆಕ್ಸು ಭಾರತ ಮತ್ತು ಸಿಂಗಾಪುರ್ ಮಧ್ಯೆ ನಡೀತದೆ. ಹಾಗೆ ಇಂಬೆಕ್ಸ್ ಅಂತ ಬರುತ್ತೆ, ಎಸ್ನ ತೆಗೆದಾಕ್ಬಿಡಿ, ಜಸ್ಟ್ ಇಂಬೆಕ್ಸ್ ಅಂತ ಉಳಿತೆ, IMBEX. ಓಕೆ, ಸೊ ಇಂಬೆಕ್ಸ್ ಯುದ್ಧಾಭ್ಯಾಸ ಯಾವ್ಯಾವ ದೇಶದ ಜೊತೆ ನಡೀತದೆ ಅಂದರೆ ಸಿಂಬೆಕ್ಸು, ಓಕೆ, ಸಿಂಬೆಕ್ಸು ಆ್ಯಂಡ್ ಇಂಬೆಕ್ಸು. ಓಕೆ, ಇಂಬೆಕ್ಸ್. ಈ ಇಂಬೆಕ್ಸ್ ಯಾವ್ದು ದೇಶದ ಜೊತೆ, ಸಿಂಬೆಕ್ಸ್ ಯಾವ ದೇಶದ ಜೊತೆ ಅಂತ ಕೇಳ್ತಾನೆ. ಈ ಸಿಂಬೆಕ್ಸು ಭಾರತ ಮತ್ತು ಸಿಂಗಾಪುರ. ಇಂಬೆಕ್ಸು ಭಾರತ ಮತ್ತು ಮಯನ್ಮಾರದ ಮಧ್ಯೆ ನಡೀತದೆ. ಯಾವುದು? ಇಂಬೆಕ್ಸನ್ನು ಸರಿನಾ. ಸೂರ್ಯಕಿರಣು ಭಾರತ ಮತ್ತು ನೇಪಾಳ, ಹರಿಮೋ ಶಕ್ತಿ ಭಾರತ ಮತ್ತು ಮಲೇಷಿಯಾ, ಮತ್ತು ನೊಮ್ಯಾಡಿಕ್ ಎಲಿಫೆಂಟು ಭಾರತ ಮತ್ತು ಮಂಗೋಲಿಯಾ, ಹ್ಯಾಂಡ್ ಇನ್ ಹ್ಯಾಂಡು ಭಾರತ ಮತ್ತು ಚೀನಾ ಸರಿನಾ. ಇಂದ್ರ ಅಂತ ಬರುತ್ತೆ, ಅದು ಭಾರತ ಮತ್ತು ರಷ್ಯಾ. ಧರ್ಮ ಗಾರ್ಡಿಯನ್ ಅಂತ ಬರುತ್ತೆ, ಭಾರತ ಮತ್ತು ಜಪಾನ್. ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸ್ಥಿತಿಸ್ಥಾಪಕದ ಗುಣಾಂಕದ ಆಯಾಮದ ಸೂತ್ರ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಸ್ಥಿತಿಸ್ಥಾಪಕ ಏನು ಬರುತ್ತೆ ಗೊತ್ತಾ? ಅದರ ಸೂತ್ರ ಯಾವುದು ಅಂತ ಕೇಳಿದ್ದಾನೆ. ಅದರ ಸೂತ್ರ ಏನು ಬರುತ್ತೆ ಅಂದರೆ ನಿಮಗೆ ಇಲ್ಲಿ ಬರುತ್ತೆ ನೋಡಿ. ಸ್ವಲ್ಪ ಮಿಸ್ ಆಗಿದೆ, ಇದನ್ನು ಒಂದು ಲಾಸ್ಟಿಗೆ ಹೇಳಿರ್ತೀನಿ. ಓಕೆ, ಇದೊಂದು ಲಾಸ್ಟಿಗೆ ಹೇಳಿರ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಇದರಲ್ಲಿ ಹೇಳಿರ್ತೀನಿ. ಓಕೆ, ಸ್ವಲ್ಪ ಮಿಸ್ ಆಗಿದೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಛೋಟಾ ನಾಗ್ಪುರ ಪ್ರಸ್ಥಭೂಮಿಯು ಈ ಕೆಳಗಿನ ಯಾವ ರಾಜ್ಯವನ್ನು ಸುತ್ತುವರೆದಿದೆ? ಇವಾಗ ನೀವು ಭಾರತದ ನಕ್ಷೆ ತೆಗೆದ್ರೆ ಹೀಗೆ ಇಲ್ಲಿ ನಿಮಗೆ ಛೋಟಾ ನಾಗ್ಪುರ ಕಂಡು ಬರುತ್ತೆ. ಓಕೆ, ಈ ಛೋಟಾ ನಾಗ್ಪುರ ಇಲ್ಲಿ ಕಂಡು ಬಂದರೆ ಇಲ್ಲಿ ಯಾವ್ಯಾವ ರಾಜ್ಯಗಳಿದ್ದಾವೆ? ಹಿಂಗೆ ಒಡಿಶಾ ಬರುತ್ತೆ, ಹಿಂಗೆ ಪಶ್ಚಿಮ ಬಂಗಾಳ ಬರುತ್ತೆ, ಇಲ್ಲಿ ಜಾರ್ಖಂಡ್ ಬರುತ್ತೆ ಸರಿನಾ. ಸೊ ಇಲ್ಲಿ ನಿಮಗೆ ಯಾವುದು? ಛತ್ತೀಸ್ಗಢ ಬರುತ್ತೆ ಸರಿನಾ. ಸೊ ಇವೆಲ್ಲ ರಾಜ್ಯಗಳು ಬರ್ತವೆ. ಯಾವ್ಯಾವ ಅಂತ ಹೇಳ್ಬೋದಾ ಇಲ್ಲಿ? ಓಕೆ, ಒಂದು ಜಾರ್ಖಂಡ ಇಲ್ಲಿ ಬಂತು, ಅದಾದ ನಂತರ ಇನ್ನೊಂದು ಛತ್ತೀಸ್ಗಢ ಇಲ್ಲಿ ಬಂತು, ಆ್ಯಂಡ್ ದೆನ್ ಪಶ್ಚಿಮ ಬಂಗಾಳ ಇಲ್ಲಿದೆ, ಆ್ಯಂಡ್ ದೆನ್ ಬಿಹಾರ ಸ್ವಲ್ಪ ಇಲ್ಲಿ ಫುಲ್ ಹಿಂಗೆ ವೈಡ್ ಆಗುತ್ತೆ ಇದು. ಓಕೆ, ಇನ್ನೂ ಸ್ವಲ್ಪ ಇಲ್ಲಿ ವೈಡ್ ಆಗುತ್ತೆ. ಓಕೆ, ಇಲ್ಲಿ ತನಕ ಇಷ್ಟು ಬರುತ್ತೆ. ಸೊ ಇಲ್ಲಿ ಬಂದಾಗ ಇಲ್ಲಿ ನಿಮಗೆ ಬಿಹಾರ ಕೂಡ ಆಗುತ್ತೆ ಸರಿನಾ. ಹಾಗೆ ಒರಿಸ್ಸಾ ಸರಿನಾ. ಸೊ ಇವೆಷ್ಟು ರಾಜ್ಯಗಳಲ್ಲಿ ನಿಮಗೆ ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಸುತ್ತುವರೆದಿದೆ ಸರಿನಾ, ಆವರಿಸಿಕೊಂಡಿದೆ. ಹಾಗೆ ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ನಿಮಗೆ ಇವೆಲ್ಲ ಆಪ್ಷನ್ ಕೊಟ್ಟು ಪ್ರಮುಖವಾಗಿ ಯಾವುದರಲ್ಲಿ ಆವರಿಸ್ಕೊಂಡಿದೆಪ್ಪ ಅಂತ ಕೇಳಿದ್ರೆ ಅವಾಗ ಏನಂತ ಹೇಳಬೇಕು? ಜಾರ್ಖಂಡ್ ಅಂತ ಸರಿಯಾದ ಉತ್ತರ ಆಗುತ್ತೆ ಸರಿನಾ. ಸೊ ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಆವರಿಸಿಕೊಂಡಿದೆ ಅಂತ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಆವರಿಸಿಕೊಂಡಿದೆ ಸರಿನಾ. ನೆನಪಿರಲಿ ಇದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ಎಷ್ಟನೇ ವಿಧಿಯಲ್ಲಿ ಹೇಳಲಾಗಿದೆ ರಾಜ್ಯಪಾಲರನ್ನು ನೇಮಕ ಮಾಡೋದ್ರ ಬಗ್ಗೆ ಅಂದರೆ 155ನೇ ವಿಧಿಯಲ್ಲಿ ಹೇಳಲಾಗಿದೆ ಸರಿನಾ. ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರನ್ನು? ರಾಜ್ಯಪಾಲರನ್ನು ಸರಿನಾ. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ರಾಜ್ಯಪಾಲರನ್ನು. ಹಾಗೆ ರಾಜ್ಯಪಾಲರ ಬಗ್ಗೆ ಎಲ್ಲಿಂದ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಹೇಳಲಾಗಿದೆ ಅಂತ ಕೇಳ್ತಾನೆ. 153ರಿಂದ 162ನೇ ವಿಧಿಗಳ
ವರೆಗೆ ಈ ರಾಜ್ಯಪಾಲರ ಬಗ್ಗೆ ಹೇಳಲಾಗಿದೆ, ಸರಿನಾ? ಇದು ಕೂಡ ನೆನ್ಪಿಟ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ರೆಪೋ ದರ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದು ರಿಪೀಟೆಡ್ ಆಗಿರೋ ಪ್ರಶ್ನೆ, ಆಲ್ರೆಡಿ ಇದು ಒಂದು 2-3 ಶಿಫ್ಟಲ್ಲಿ ಬಂದಿದೆ ಇದು. ಹಾಗೆ SSC GD ನಲ್ಲೂ ಕೂಡ ಕೇಳಿದ್ದಾನೆ ಇದನ್ನು, ಸರಿನಾ? ಸೊ ಅದಕ್ಕೆ ಎಷ್ಟಿದೆ ಈ ಫೆಬ್ರವರಿ 2025 ಏನಿದೆ ಅಲ್ವಾ, ಸೊ ಪ್ರಸ್ತುತ 6.25 ಇದೆ. ಓಕೆ, ಯಾವುದು ರೆಪೋ ರೇಟು. ಬಟ್ ಈ ಫೆಬ್ರವರಿಗಿಂತ ಮುಂಚೆ ಎಷ್ಟಿತ್ತು ಅಂದರೆ 6.50 ಆಗಿತ್ತು. ನೀವು ಯಾವ್ದು ಹಾಕಬೇಕು ಅಂದರೆ 6.50 ಹಾಕಬೇಕು. ಯಾಕೆಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಆಲ್ರೆಡಿ 1 ಮಂತ್ ಮೀನ್ಸ್ ಒನ್ ಆರ್ 1.5 ಮಂತ್ ಹಿಂದ್ಗಡೆನೇ ಪ್ರಶ್ನೆ ಪತ್ರಿಕೆ ತೆಗೆದಿರ್ತಾನೆ. ಸೊ ಅವನು ನಿಮಗೆ ಇದ್ದೇ ಕೇಳಿರ್ತಾನೆ, ಮೀನ್ಸ್ ಫೆಬ್ರವರಿ ಹಿಂದ್ಗಡೆನೇ ಕೇಳಿರ್ತಾನೆ. ಸೊ ಅದಕ್ಕೆ ನೀವೇನು ಹಾಕಬೇಕು, 6.50 ಹಾಕಬೇಕು. ಎಷ್ಟು ಪ್ರಸ್ತುತ ರೆಪೋ ರೇಟು, ಸರಿನಾ? ನೆನ್ಪಿಟ್ಕೊಳ್ಳಿ ನೀವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವೇಣುಗೋಪಾಲ್ ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಈ ವೇಣುಗೋಪಾಲ್ ಅನ್ನೋರು ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಭರತನಾಟ್ಯಕ್ಕೆ ಸಂಬಂಧಿಸಿದ್ದಾರೆ, ಸರಿನಾ? ವೇಣುಗೋಪಾಲ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಭರತನಾಟ್ಯಕ್ಕೆ ಸಂಬಂಧಿಸಿದ್ದಾರೆ. ಹಾಗೆ ಕೃಷ್ಣಾಂಜಲಿ ವೇಣುಗೋಪಾಲ್ ಅಂತ ಬರ್ತಾರೆ, ಇವರು ಕೂಡ ನಿಮಗೆ ಭರತನಾಟ್ಯಕ್ಕೆ ಸಂಬಂಧಿಸಿದ್ದಾರೆ. ಹಾಗೆ ಪಂಡಿತ್ ಗುರು ವೇಣುಗೋಪಾಲ್ ಅಂತ ಬರ್ತಾರೆ, ಸರಿನಾ? ಪಂಡಿತ್ ಗುರು ವೇಣುಗೋಪಾಲ್ ಇವರು ಕೂಡ ನಿಮಗೆ ಭರತನಾಟ್ಯಕ್ಕೆ ಸಂಬಂಧಿಸಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಬರೋರು ನಿಮಗೆ ಗುರುಚಿತ್ರ ವೇಣುಗೋಪಾಲ್ ಅಂತ ಬರ್ತಾರೆ, ಸರಿನಾ? ಇವರು ಕೂಡ ನಿಮಗೆ ಏನಂದರೆ ಭರತನಾಟ್ಯಕ್ಕೆ. ಬಟ್ ಇಲ್ಲಿ ಕೃಷ್ಣಾಂಜಲಿ ವೇಣುಗೋಪಾಲ್ ಇದ್ದಾರಲ್ಲ ಗೊತ್ತಾ, ಸೊ ಇವರು ನಿಮಗೆ ಭರತನಾಟ್ಯವೂ ಮಾಡ್ತಾರೆ, ಹಾಗೆ ಕುಚಿಪುಡಿಯೂ ಕೂಡ ಮಾಡ್ತಾರೆ. ಹಾಗೆ ಯಾಮಿನಿ ಕೃಷ್ಣಮೂರ್ತಿ, ಈ ಯಾಮಿನಿ ಕೃಷ್ಣಮೂರ್ತಿ ನಿಮಗೆ ಭರತನಾಟ್ಯವೂ ಮಾಡ್ತಾರೆ, ಹಾಗೆ ಕುಚಿಪುಡಿ ಡ್ಯಾನ್ಸನ್ನು ಕೂಡ ಮಾಡ್ತಾರೆ. ಹಾಗೆ ಸೋನಲ್ ಅಂತ ಬರ್ತಾರೆ, ಓಕೆ, ಒಬ್ಬರು ಸೋನಲ್ ಅಂತ, ಆ ಸೋನಲ್ ಮಾನ್ಸಿಂಗ್ ಅಂತ ಬರ್ತಾರೆ ಅನಿಸುತ್ತೆ, ಅವ್ರ ಫುಲ್ ನೇಮ್ ಏನೋ. ಓಕೆ, ಈ ಸೋನಲ್ ಅನ್ನೋರು ಇವರು ಭರತನಾಟ್ಯವನ್ನು ಮಾಡ್ತಾರೆ, ಪ್ಲಸ್ ಒಡಿಸಿ ಡ್ಯಾನ್ಸ್ ಕೂಡ ಮಾಡ್ತಾರೆ, ಎರಡೂ ಡ್ಯಾನ್ಸ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ ಈ ಸೋನಲ್ ಅನ್ನೋರ ಹೆಸರನ್ನ, ಸರಿನಾ? ಹಾಗೆ ಯಾಮಿನಿ ಕೃಷ್ಣಮೂರ್ತಿ ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಹಾಗೆ ಕೃಷ್ಣಾಂಜಲಿ ವೇಣುಗೋಪಾಲ್ ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಎರಡೆರಡು ಮಾಡೋರು ಕನ್ಫ್ಯೂಷನ್ ಆಗ್ತಾರೆ. ನಾವು ಒಂದೇ ಓದಿರ್ತೀವಿ, ಭರತನಾಟ್ಯ ಓದಿರ್ತೀವಿ, ಅಲ್ಲಿ ಭರತನಾಟ್ಯ ಆಪ್ಷನ್ ಇರಲಿಲ್ಲ ಅಂದರೆ ಕನ್ಫ್ಯೂಷನ್ ಆಗುತ್ತೆ ಅಲ್ಲಿ, ಸರಿನಾ? ಸೊ ಅದಕ್ಕೆ ಎರಡೂ ಗೊತ್ತಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ 2024ರಲ್ಲಿ ಭಾರತದ ಟೆನ್ನಿಸ್ ಆಟಗಾರ ರೋಹನ್ ಬೋಪಣ್ಣ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಅಬ್ಡನ್ ಯಾವ ಓಪನ್ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಆಸ್ಟ್ರೇಲಿಯಾ ಓಪನ್ ರೀ, ಓಕೆ, ಇದು ಲಾಸ್ಟ್ ಟೈಮ್ ನಮ್ಮ ಸ್ಟೇಟ್ ಗೌರ್ಮೆಂಟ್ PC ಎಕ್ಸಾಮಲ್ಲಿ ಕೇಳಿದ್ದ ಇದನ್ನು, ಸರಿನಾ? ಸೊ ಇದು 1 ಇಯರ್ ಕರೆಂಟ್ ಅಫೇರ್ ನೋಡಿ. ಇದು ಅಂದರೆ ಹೋದ ವರ್ಷ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಆಗಿರೋದು ಇದು. ಓಕೆ, ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ, ಮೇ ಬಿ ಮಾರ್ಚ್ ತಿಂಗಳಲ್ಲಿ ಅನಿಸುತ್ತೆ ಎಕ್ಸಾಕ್ಟಾಗಿ ಅದು ಹೇಳೋದಾದರೆ. ಸೊ ಆಸ್ಟ್ರೇಲಿಯಾ ಓಪನ್ ಟೂರ್ನಿ ಆಗೋದು ಮಾರ್ಚಲ್ಲಿ, ಅವಾಗಿಂದ ಇವಾಗ ಕೇಳಿದ್ದಾನೆ. ಮೀನ್ಸ್ 1 ವರ್ಷದ ಕರೆಂಟ್ ಅಫೇರ್ಸ್ ಮಾತ್ರ ಕೇಳ್ತಾ ಇದ್ದಾನೆ. ಸೊ 1 ವರ್ಷದ ಕರೆಂಟ್ ಅಫೇರ್ಸ್ ಮಾತ್ರ ನೋಡ್ಕೊಳ್ಳಿ. ನಿಮಗೆ ಆಲ್ರೆಡಿ PDF ಅಪ್ಲೋಡ್ ಮಾಡಿದ್ದೀನಿ ಎಲ್ಲಿ, ಟೆಲಿಗ್ರಾಮಲ್ಲಿ, ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಇದೆಲ್ಲ ಕ್ಲಿಯರ್ ಆಗಿದೆ, ಇವೆಲ್ಲವೂ ಕೂಡ ಅಲ್ಲಿ ಆನ್ಸರ್ ಇದ್ದಾವೆ. ಬೇಕಂದ್ರೆ ಸರ್ಚ್ ಮಾಡ್ಕೊಳ್ಳಿ ನೀವು ಅದರಲ್ಲಿ. ಓಕೆ, ನೀವು ಮೇಲೆ ಟೆಕ್ಸ್ಟ್ ಸರ್ಚ್ ಮಾಡಿದ್ರೆ ಸಿಗಲ್ಲ ಏನೋ, ನೀವು ಫುಲ್ ಓದಬೇಕಾಗತ್ತೆ. ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಇದೆಯೋ ಅದರಲ್ಲಿ ಇಲ್ವೋ ಅಂತ, ಸರಿನಾ? ಸೊ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿ ಗೆದ್ದಿರ್ತಾರೆ ಯಾರು? ನಮ್ಮ ಭಾರತದ ರೋಹನ್ ಬೋಪಣ್ಣ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡನ್ ಅವರು, ಸರಿನಾ? ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡನ್ ಅವರು ಮತ್ತು ರೋಹನ್ ಬೋಪಣ್ಣ ಅವರು ಯಾವುದರಲ್ಲಿ? ಓಪನ್ ಡಬಲ್ಸ್ನಲ್ಲಿ, ಸರಿನಾ? ಓಪನ್ ಡಬಲ್ಸಲ್ಲಿ ಗೆದ್ದಿರ್ತಾರೆ ಅವರು. ಯಾವುದೋ ಆಸ್ಟ್ರೇಲಿಯಾ ಓಪನ್ 2024 ಡಬಲ್ಸ್ನಲ್ಲಿ. ಹಾಗೆ ಅವರು ಯಾರನ್ನ ಸೋಲಿಸಿದರು ಅಂತ ಕೇಳಬಹುದು ನಿಮಗೆ. ನೆಕ್ಸ್ಟ್ ಏನಾದರೂ ಇಟಲಿಯ ಸಿಮೋನ್ ಬೊಲಲ್ಲಿ ಮತ್ತು ವವಸೋರಿ ಅವರನ್ನು ಸೋಲಿಸ್ತಾರೆ, ಸರಿನಾ? 2024 ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಸೋಲಿಸ್ತಾರೆ. ಹಾಗೆ ಟೋಟಲಿ ಎಷ್ಟು ಗ್ರ್ಯಾಂಡ್ ಸ್ಲ್ಯಾಮ್ಗಳು ಕಂಡುಬರ್ತವೆ ಅಂದರೆ ಟೋಟಲಿ 4 ಗ್ರ್ಯಾಂಡ್ ಸ್ಲ್ಯಾಮ್ಗಳು ಕಂಡುಬರ್ತವೆ. ಒಂದು ನಿಮಗೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ, ಇನ್ನೊಂದು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ, ಮತ್ತು ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ, ಮತ್ತು USA ಓಪನ್ ಟೆನ್ನಿಸ್ ಟೂರ್ನಿ ಅಂತ ಬರುತ್ತೆ. ಸೊ ಟೋಟಲಿ ನಿಮಗೆ ಎಷ್ಟು ಟೂರ್ನಿಗಳು ಬರ್ತವೆ ಅಂದರೆ 4 ಓಪನ್ ಟೆನ್ನಿಸ್ ಟೂರ್ನಿಗಳು ಬರ್ತವೆ. ಅವಕ್ಕೆ ನಾವು ಏನಂತ ಕರಿತೀವಿ ಅಂದರೆ 4 ಗ್ರ್ಯಾಂಡ್ ಸ್ಲ್ಯಾಮ್ಗಳು ಅಂತ ಕರಿತೀವಿ, ಸರಿನಾ? ಸ್ವಲ್ಪ ಅದು ಗಂಟ್ಲು ಯಾಕೋ ಸರಿ ಆಗ್ತಿಲ್ಲ, ಸೊ ಅದಕ್ಕೆ ಸ್ವಲ್ಪ ತಟ್ಟಿಸ್ತಾ ಇದೆ ಮಾತು ಸ್ವಲ್ಪ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಅದು ನಿಧಾನ ಮಾತಾಡಬೇಕಂದ್ರೆ ಮಾತೇ ಬರ್ತಾ ಇಲ್ಲ, ಬಟ್ ಸ್ಪೀಡ್ ಮಾತಾಡಬೇಕಂದ್ರೆ ಸ್ವಲ್ಪ ತಟ್ಟಿಸ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್. ಓಕೆ, ಸಾರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2ನೇ ಪರಮಾಣು ವಿದ್ಯುತ್ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾನೆ. ಮೊದಲನೇ ಪರಮಾಣು ವಿದ್ಯುತ್ ಸ್ಥಾವರ ನಮಗೆ ಎಲ್ಲಿದೆ ಅಂತ ಗೊತ್ತಿದೆ. ಎಷ್ಟರಲ್ಲಿ ಸ್ಥಾಪನೆ ಮಾಡಲಾಗಿದೆ? 1969ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಎಲ್ಲಿ? ತಾರಾಪುರದಲ್ಲಿ, ಸರಿನಾ? ತಾರಾಪುರದಲ್ಲಿ. ಈ ತಾರಾಪುರ ಆದ ನಂತರ ನೆಕ್ಸ್ಟ್ 2ನೇದು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ನಿಮಗೆ ರಾಜಸ್ಥಾನದ ರಾವತ್ ಭಟ್ನಲ್ಲಿ ಸ್ಥಾಪನೆ ಮಾಡ್ತಾರೆ, ಸರಿನಾ? ಎಷ್ಟರಲ್ಲಿ? 1975ರಲ್ಲಿ. ಎಲ್ಲಿ? ರಾಜಸ್ಥಾನದ ರಾವತ್ ಭಟ್ನಲ್ಲಿ. 2 ನೆನ್ಪಿಟ್ಕೊಳ್ಳಿ, ಸರಿನಾ? ಯಾವ ದೇಶದ ಸಹಕಾರದೊಂದಿಗೆ ಇದನ್ನು ಸ್ಥಾಪನೆ ಮಾಡಲಾಗ್ತದೆ ಅಂತ ಕೇಳಿದ್ರೆ ಕೆನಡಾ ದೇಶದ ಸಹಕಾರದೊಂದಿಗೆ ಇದನ್ನು ಸ್ಥಾಪನೆ ಮಾಡಲಾಗ್ತದೆ, ಸರಿನಾ? ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ಮೊದಲನೇದು ನಿಮಗೆ ತಾರಾಪುರ ಎಲ್ಲಿ? ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ, ಸರಿನಾ? ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಅದು 1969ರಲ್ಲಿ, ಸರಿನಾ? ಅದನ್ನು ಸ್ಥಾಪನೆ ಮಾಡಿದ್ದು ಇನ್ನು ಕೆಲವೊಂದು ಬುಕ್ಕಲ್ಲಿ ಹೇಗಿದೆ ಅಂದರೆ 61 ಅಂತ ಕೊಟ್ಟಿದ್ದಾನೆ, ಬಟ್ ಅದನ್ನು ಪ್ರಾರಂಭ ಮಾಡಿದ್ದು ನಿಮಗೆ 1969 ಅಂತ ಕೊಟ್ಟಿದ್ದಾನೆ. ಸೊ ಇವೆರಡೂ ನೆನ್ಪಿಟ್ಕೊಳ್ಳಿ. ಅಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಮಾಡಿ ಏನಾದರೂ ಕೇಳಿದ್ರೆ ಎರಡೂ ಗೊತ್ತಿರಬೇಕು. ಒಂದು 61, ಇನ್ನೊಂದು 69. ಮೀನ್ಸ್ ಅದನ್ನು ಸ್ಥಾಪನೆ ಮಾಡಿದ್ದು 61ರಲ್ಲಿ, ಬಟ್ ಅದು ಕಾರ್ಯನಿರ್ವಹಿಸಿದ್ದು ಮೀನ್ಸ್ ಅದು ಎಲ್ಲ ಸ್ಟಾರ್ಟ್ ಆಗಿ ವಿದ್ಯುತ್ತನ್ನು ನಮಗೆ ಕೊಡೋಕ್ಕೆ ಶುರು ಮಾಡಿದ್ದು ಯಾವಾಗ ಅಂದರೆ 69ರಲ್ಲಿ. 2 ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಇದನ್ನು ನಿರ್ವಹಿಸುವವರು ಯಾರು?
ಅಂತ ಕೇಳ್ತಾನೆ. NPCIL ಅನ್ನುವ ಒಂದು ಸಂಸ್ಥೆ ನಿರ್ವಹಿಸ್ತದೆ. ಓಕೆ, ನೆನಪಿರಲಿ ನಿಮಗೆ ಏನದು NPCIL ಫುಲ್ ಫಾರ್ಮ್ ನ್ಯೂಕ್ಲಿಯರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನೋದು ಇದನ್ನು ನಿರ್ವಹಣೆ ಮಾಡ್ತದೆ. ಯಾವುದನ್ನು? ಅಟಾಮಿಕ್ ಪವರ್ ಪ್ಲಾಂಟ್ಸ್ಗಳನ್ನು. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂತಹ ಪವರ್ ಪ್ಲಾಂಟ್ ಯಾವುದು? ಕೈಗಾ ಪವರ್ ಪ್ಲಾಂಟು. ಎಷ್ಟನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಯಿತು ಅಂತ ನಿಮಗೆ ಕೇಳ್ಬೋದು. ನೆಕ್ಸ್ಟ್ 2000 ಇಸ್ವಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಸರಿನಾ? 2000 ಇಸ್ವಿಯಲ್ಲಿ ನಿಮಗೆ ಈ ಅಟಾಮಿಕ್ ಪವರ್ ಪ್ಲಾಂಟು, ಈ ಅಣು ವಿದ್ಯುತ್ ಸ್ಥಾವರ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮ್ಮ ಕೈಗಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಹಾಗೆ ನರೋರ ಎನ್ನುವ ಅಣು ವಿದ್ಯುತ್ ಸ್ಥಾವರ ನಿಮಗೆ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕೇಳ್ತಾನೆ. ನರೋರ ಎಲ್ಲಿ ಕಂಡುಬರ್ತದೆ ಅಂದರೆ ನಿಮಗೆ UPಯಲ್ಲಿ ಕಂಡುಬರ್ತದೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಹಾಗೆ ಕಕ್ರಪಾರ ಅಂತ ಕೇಳ್ತಾನೆ. ಈ ಕಕ್ರಪಾರ ಎಲ್ಲಿ ಕಂಡುಬರ್ತದೆ ಅಂದರೆ ನಿಮಗೆ ಗುಜರಾತಲ್ಲಿ ಕಂಡುಬರ್ತದೆ, ಸರಿನಾ? ಇದು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ವಿನೆಗರ್ದಲ್ಲಿ ಯಾವ ಆಮ್ಲ ಕಂಡುಬರ್ತದೆ? ಇದು ಕೂಡ ರಿಪೀಟೆಡ್ ಪ್ರಶ್ನೆ. ಅಸಿಟಿಕ್ ಆಮ್ಲ ಕಂಡುಬರ್ತದೆ. ಹಾಗೆ ಎಥನೋಯಿಕ್ ಆಮ್ಲ ಅಂತ ಕೂಡ ಕರಿತೀವಿ ಇದಕ್ಕೆ. ಯಾವುದಕ್ಕೆ? ಅಸಿಟಿಕ್ ಆಸಿಡ್ಗೆ ನಾವು ಎಥನೋಯಿಕ್ ಆಸಿಡ್ ಅಂತ ಕೂಡ ಕರಿತೀವಿ. ಇದು ಎದರಲ್ಲಿ ಕಂಡುಬರ್ತದೆ? ವಿನೆಗರ್ದಲ್ಲಿ ಕಂಡುಬರ್ತದೆ. ಹಾಗೆ ಇರುವೆ ಕಚ್ಚಿದಾಗ ಬಿಡುಗಡೆ ಆಗುವ ಆಮ್ಲ ಯಾವುದು? ಫಾರ್ಮಿಕ್ ಆಮ್ಲ. ಹಾಗೆ ಗೋಧಿಯಲ್ಲಿರುವ ಆಮ್ಲ ಯಾವುದು? ಗ್ಲುಟಮಿಕ್ ಆಮ್ಲ. ಹಾಗೆ ಸೇಬಿನಲ್ಲಿರುವ ಆಮ್ಲ ಯಾವುದು? ಮಾಲಿಕ್ ಆಮ್ಲ. ಹುಣಸೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಟಾರ್ಟರಿಕ್ ಆಮ್ಲ, ಸರಿಯಾ? ಇವೆಲ್ಲವೂ ಕೂಡ ಆಮ್ಲಗಳನ್ನು ನೆನಪಿಟ್ಕೊಳ್ಳಿ. ಮತ್ತು ನಿಂಬೆ ಹಣ್ಣಿನಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ, ಮತ್ತು ಹಾಲಿನಲ್ಲಿರುವ ಆಮ್ಲ ಲ್ಯಾಕ್ಟಿಕ್ ಆಮ್ಲ, ಸರಿ? ನೀವು ಎಲ್ಲವೂ ಕೂಡ ನೆನಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ವಿನೆಗರ್ನ pH ಮೌಲ್ಯ ಎಷ್ಟಿದೆ ಅಂತ ಕೇಳ್ತಾನೆ. ಎಷ್ಟಿದೆ? 2.5 ಆಗಿದೆ. ಓಕೆ, ಅದರ pH ಎಷ್ಟಿರುತ್ತೆ ಅಂದರೆ 2.5% ಇದೆ. ಸಾರಿ, 2.5 pH ಇದೆ. ಯಾವುದ್ರದ್ದು? ವಿನೆಗರ್ದು pH ಮೌಲ್ಯ, ಸರಿ? ನಾನು ನೆನಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ MSME ಎಂದರೆ ಏನು ಅಂತ ಕೇಳಿದ್ದಾನೆ. ಈ MSME ಎಂದರೆ ಏನು? ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಓಕೆ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಬರುತ್ತೆ. ಅದು ಕನ್ನಡದಲ್ಲಿ ಹೇಳೋದಾದರೆ ಸೂಕ್ಷ್ಮ ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅಂತ ಕರಿತೀವಿ ಇದನ್ನು. ಓಕೆ, MSMEಯನ್ನು ಎಷ್ಟರಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬೋದಾ? 2015, 2016 ಇದರಲ್ಲಿ ಕಾಮೆಂಟ್ ಮಾಡಿ, 2ರಲ್ಲಿ 1, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೊಘಲ್ ರಾಜವಂಶವನ್ನು ಸ್ಥಾಪಿಸಿದವರು ಯಾರು? ಈಸಿ ಪ್ರಶ್ನೆ. ಯಾರು? ಬಾಬರ್, ಸರಿನಾ? ಸೊ ಬಾಬರ್ ಏನು ಮಾಡ್ತಾರೆ ಅಂದರೆ 1526ರಲ್ಲಿ ಮೊದಲ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಇವ್ರು ಏನು ಮಾಡ್ತಾರೆ ಅಂದರೆ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ, ಸರಿನಾ? ಸೊ ಇವರು ಯಾವ ವಂಶಸ್ಥರಾಗಿದ್ದರು? ಇವರು ಬಾಬರ್ ಅವರು ತೈಮೂರ್ನ ವಂಶಸ್ಥರಾಗಿದ್ದರು, ಸರಿನಾ? ಇವರ ತಂದೆ, ಬಾಬರ್ನ ತಂದೆ ಯಾರು ಅಂದರೆ ತೈಮೂರ್ನ ದೊರೆ, ಸರಿನಾ? ಸೊ ಅದಕ್ಕೆ ಇವರು ತೈಮೂರ್ನ ವಂಶಸ್ಥರಾಗಿದ್ದರು, ಸರಿನಾ? ಇದು ನೆನಪಿಟ್ಕೊಳ್ಳಿ. ಹಾಗೆ ಇವ್ರ ತಾಯಿ ಏನಿದಾರಲ್ವಾ, ಇವರು ಚಂಗಿಸ್ ಖಾನ್ನ ಮನೆತನಕ್ಕೆ ಸೇರಿದವರಂತೆ. ಚಂಗಿಸ್ ಖಾನ್ ಮಂಗೋಲಿಯಾದ ಅತಿ ದೈತ್ಯ. ಓಕೆ, ಆ ಚಂಗಿಸ್ ಖಾನ್ನ, ಗೆಂಗಿಸ್ ಆಗಿದೆ ಅದು, ಚಂಗಿಸ್ ಖಾನ್ ಆಗಬೇಕು. ಆ ಚಂಗಿಸ್ ಖಾನ್ನ ವಂಶಸ್ಥೆ ಯಾರು? ತಾಯಿ. ಇಬ್ಬರು ಬೆಂಕಿನೇ. ಓಕೆ, ಬೆಂಕಿ ಮಗ ಬೆಂಕಿ, ಯಾರು? ಬಾಬರ್, ಸರಿನಾ? ಸೊ ಇವ್ರು ಇಬ್ಬರದು ನೆನ್ಪಿಟ್ಕೊಳ್ಳಿ. ಒಬ್ಬರು ತೈಮೂರ್ ದೊರೆ, ಇನ್ನೊಬ್ಬರು ಚಂಗಿಸ್ ಖಾನ್ ವಂಶಸ್ಥೆ, ಸರಿನಾ? ಸೊ ಅವರಿಗೆ ಹುಟ್ಟಿದಂಥ ಒಂದು ಪುತ್ರನೇ ಯಾರು ಅಂದರೆ ನಿಮಗೆ ಬಾಬರ್. ಓಕೆ, ಬಾಬರ್ ಅಂದರೆ ಹುಲಿ ಅಂದಂಗೆ ಅಂತ ಅರ್ಥ, ಸರಿನಾ? ಇದು ನೆನಪಿರಲಿ ನಿಮಗೆ. ಹಾಗೆ ಇವನ ಮಗನಾದ ಹುಮಾಯೂನ್ ಅಂದರೆ ಲಕ್ಕಿ ಅಂದಂಗೆ ಅಂತ ಅದರ ಅರ್ಥ. ಓಕೆ, ಲಕ್ಕಿ ಅದರ ಅರ್ಥ, ಹುಮಾಯೂನ್ ಅಂದರೆ ಲಕ್ಕಿ. ಅದಕ್ಕೆ ಹೇಳ್ತಾರೆ ಏನು ಅಂತ, ಹುಮಾಯೂನ್ ನಾಮದಲ್ಲಿ ಲಕ್ಕಿ ಅಂತ ಹೆಸರಿಟ್ಕೊಂಡು, ಅದೃಷ್ಟ ಅಂತ ಹೆಸರಿಟ್ಕೊಂಡು ಜೀವನ ಪೂರ್ತಿ ದುರಾದೃಷ್ಟದಲ್ಲಿ ಬದುಕಿ ದುರಾದೃಷ್ಟದಿಂದನೇ ಸತ್ತು ಹೋದಂತಹ ಒಬ್ಬ ದೊರೆ ಯಾರು ಅಂದರೆ ನಿಮಗೆ ಇದೇ ಹುಮಾಯೂನ್ ಅಂತ ಹೇಳ್ತಾರೆ. ಓಕೆ, ಹುಮಾಯೂನು. ಈ ಬಾಬರ್ ನಂತರ ಯಾರು ಬಂದರು? ಅವನ ಮಗ ಆದ ಹುಮಾಯೂನ್ ಬರ್ತಾನೆ. ಓಕೆ, ಹುಮಾಯೂನ್ ಸತ್ತ ನಂತರ ಯಾರು ಬರ್ತಾರೆ? ಅವನ ಮಗನಾದಂಥ ಅಕ್ಬರು ಆಳ್ವಿಕೆಗೆ ಬರ್ತಾನೆ. ಅಕ್ಬರ್ ನಂತರ ಜಹಾಂಗೀರ್ ನಂತರ ನಿಮಗೆ ಶಹಜಾನ್ ಅಂತ ಬರ್ತಾರೆ. ಓಕೆ, ಶಹಜಾನ್ ಅಂತ ಬರ್ತಾರೆ. ಈ ಶಹಜಾನನ ಮಗ ಯಾರು ಅಂದರೆ ನಿಮಗೆ ಔರಂಗಜೇಬ, ಸರಿನಾ? ಈ ಶಹಜಾನನ್ನೇ ಏನು ವಿಧಾನಸೌಧ ಅಲ್ಲ, ಇದನ್ನು ತಾಜ್ ಮಹಲನ್ನು ಕಟ್ಟಿಸಿದಂತಹ ಶಹಜಾನನನ್ನು ಜೈಲಲ್ಲಿರಿಸಿ ಆಡಳಿತಕ್ಕೆ ಬಂದವನು ಯಾರು ಅಂದರೆ ಇದೇ ಔರಂಗಜೇಬ. ಯಾರನ್ನು ಕೊಂದು ಬರ್ತಾನೆ? ಇವನ ಸಹೋದರನಾದಂತಹ ದಾರಾ ಶಿಕೋಹನನ್ನು ಕೊಂದು ಬರ್ತಾನೆ. ಏನಾದರೂ ದಾರಾ ಶಿಕೋ ಏನಾದರೂ ಈ ಔರಂಗಜೇಬ್ ಬದಲು ಬಂದಿದ್ದರೆ ಈ ಅಕ್ಬರಿಗೆ ನಾವು ಏನು ಗ್ರೇಟ್ ದೊರೆ, ಗ್ರೇಟ್ ಆಡಳಿತ, ಅದಾನಂತರ ಹಿಂದೂ ಮುಸ್ಲಿಮರ ನಡುವೆ ಒಗ್ಗಟ್ಟಿಂದ ನೋಡ್ತಾ ಇದ್ದ, ಸಮಾನ ದೃಷ್ಟಿಯಿಂದ ನೋಡ್ತಾ ಇದ್ದ ಅಂತ ಏನು ಹೇಳ್ತೀವಲ್ವೇ ಅಕ್ಬರ್ಗೆ, ಈ ಅಕ್ಬರ್ನಿಗಿಂತ ಜಾಸ್ತಿ ಇದ್ದ ಅಂತೆ ಅವನು. ಯಾರು? ದಾರಾ ಶಿಕೋ. ಅಂಥ ಒಳ್ಳೆ ಮನುಷ್ಯನನ್ನು ಇವನು ಕೊಂದು ಬರ್ತಾನೆ. ಯಾರು? ಔರಂಗಜೇಬ್. ಮೀನ್ಸ್ ಸ್ವಂತ ಅಣ್ಣ ಅವನು. ಸೊ ಅಣ್ಣ ಇದ್ದವನಿಗೆ ಅವನಿಗೆ ಅಧಿಕಾರ ಸಿಗ್ತದೆ ಅಂತ ಇವನು ತಮ್ಮ ಏನು ಮಾಡ್ತಾನೆ, ಅವನ ವಿರುದ್ಧ ದಂಗೆ ಎದ್ದು ಅವನಿಗೆ ಹೊಡೆದು ಕೊಂದು ಇವನು ತಂದೆಗೆ ಜೈಲಲ್ಲಿ ಹಾಕಿ ಆಡಳಿತಕ್ಕೆ ಬರ್ತಾನೆ. ಯಾರು? ಔರಂಗಜೇಬ, ಸರಿನಾ? ಇವನಿಗೆ ಆಲಂಗೀರ್ ಫೀರ್ ಅಂತ ಕರೀತಾರೆ, ಸರಿನಾ? ಬದುಕುವ ಸಂತ ಅಂತ ಕರೀತಾರೆ. ಇವನು ದಾರುವನ್ನು, ಜ್ಯೂಸನ್ನು, ಓಕೆ, ಆಲ್ಕೋಹಾಲನ್ನು ಬ್ಯಾನ್ ಮಾಡಿದನು, ಸರಿನಾ? ನೆನಪಿರಲಿ ಇದು ನಿಮಗೆ. ಹಾಗೆ ತಂಬಾಕನ್ನು ಬ್ಯಾನ್ ಮಾಡಿದವರು ಯಾರು? ಇವರು ಮುತ್ಯ, ಯಾರು? ಜಹಾಂಗೀರ್, ಸರಿನಾ? ಸೊ ಜಹಾಂಗೀರ್ ಬ್ಯಾನ್ ಮಾಡಿರ್ತಾನೆ. ಇದೆಲ್ಲ ನೆನಪಿರಲಿ ನಿಮಗೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ಕ್ರಾಂತಿಯ ಸಮಯದಲ್ಲಿ ಅವಧ್ನ ಬ್ರಿಟಿಷರ ಕಮಾಂಡರ್ ಯಾರು ಅಂತ ಕೇಳಿದ್ದಾರೆ. ಅವಧ್ನಲ್ಲಿ ಬ್ರಿಟಿಷರ ಕಮಾಂಡರ್ ಯಾರಾಗಿದ್ದರು ಅಂತ. ಎಷ್ಟರಲ್ಲಿ? 1857ರ ದಂಗೆಯ ಸಮಯದಲ್ಲಿ. ಯಾರ್ಯಾರು ಇರ್ತಾರೆ ಅಂದರೆ ಹೆನ್ರಿ ಲಾರೆನ್ಸ್ ಇರ್ತಾರೆ, ಮೇಜರ್ ಜನರಲ್ ಹ್ಯಾವ್ಲಾಕ್ ಇರ್ತಾರೆ, ಮತ್ತು ವಿಲಿಯಂ ಟೇಲರ್ ಇರ್ತಾರೆ, ಮತ್ತು
ಇವರೆಲ್ಲರೂ ಇರ್ತಾರೆ. ಓಕೆ, ಯಾರು ಒಂದು ವಿಲಿಯಂ ಟೇಲರು ಮತ್ತು ಹೆನ್ರಿ ಲಾರೆನ್ಸ್ ಇರ್ತಾರೆ. ಹಾಗೆ ಜನರಲ್ ಹ್ಯಾವ್ಲಕ್ ಅಂತ ಇರ್ತಾರೆ. ಓಕೆ, ಹ್ಯಾವ್ ಅ ಬೆಟರ್ ಲಕ್. ಹಾಗೆ ಇವರು ಹ್ಯಾವ್ಲಕ್ ಅನ್ನೋರು ಇದ್ದಾರೆ ಎಲ್ಲಿ, ಅವಧಲ್ಲಿ. ಸರಿನಾ, ಇದನ್ನೇನು ಬಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮುಂಡರಿ ನೃತ್ಯವು ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಅಂತ ಕೇಳಿದ್ದಾನೆ. ಯಾವುದು ಮುಂಡರಿ ನೃತ್ಯ ಏನಿದೆ ಅಲ್ವಾ, ಇದು ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಅಂತ ಕೇಳಿದ್ದಾನೆ. ಸೊ ಇದು ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಅಂದರೆ ಜಾರ್ಖಂಡ್ ರಾಜ್ಯದ ಜಾನಪದ ನೃತ್ಯವಾಗಿದೆ. ಹಾಗೆ ಮುಂಡಾ ಜನಗಂಗಾ ಎಲ್ಲಿ ಕಂಡು ಬರ್ತದೆ, ಇದೇ ಜಾರ್ಖಂಡದಲ್ಲಿ ಕಂಡು ಬರ್ತದೆ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕುಂಭಮೇಳವನ್ನು ಎಲ್ಲಿ ಆಯೋಜಿಸಲಾಗಿಲ್ಲ ಅಂತ ಕೇಳಿದ್ದಾನೆ. ಸೊ ಟೋಟಲಿ ಕುಂಭಮೇಳ ಎಲ್ಲಿ, ಎಷ್ಟು ಊರುಗಳಲ್ಲಿ, ಯಾವ್ಯಾವ ಪ್ರದೇಶಗಳಲ್ಲಿ ಆಯೋಜನೆ ಮಾಡಲಾಗ್ತದೆ ಅಂತ ನಮಗೆ ಗೊತ್ತಿದ್ರೆ ಎಲ್ಲಿ ಆಯೋಜನೆ ಮಾಡಲ್ಲ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸರಿನಾ, ಎಲ್ಲೆಲ್ಲಿ ಆಯೋಜನೆ ಮಾಡಲಾಗ್ತದೆ, ಒಂದು ಇವಾಗ ಪ್ರಸ್ತುತ ನಡೀತಾ ಇರೋದಲ್ಲಿ ಪ್ರಯಾಗ್ರಾಜಲ್ಲಿ. ಹಾಗೆ ಇದನ್ನು ಬಿಟ್ಟು ಮತ್ತೆ 3 ಕಡೆ ನಡೆಸ್ತಾರೆ. ಎಲ್ಲಿ, ಒಂದು ಉಜ್ಜಯಿನಿ, ಹರಿದ್ವಾರ ಮತ್ತು ನಾಸಿಕಲ್ಲಿ. ಈ ನಾಸಿಕ್ ಕಂಡುಬರೋದು ನಮ್ಮ ದಕ್ಷಿಣ ಭಾರತವಾದ ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಇದು ಯಾವುದು, ನಾಸಿಕ್. ಸರಿನಾ, ಇದನ್ನೇನು ಬಿಟ್ಕೊಳ್ಳಿ. ಆ್ಯಂಡ್ ದೆನ್ ಯಾವುದು ಅಲ್ಲ ಅಂತ ಕೇಳಿದ್ರೆ ಇವಾಗ ವಾರಣಾಸಿ ಅಂತ ಆಪ್ಷನ್ ಕೊಟ್ಟಿದ್ರು ಅನಿಸುತ್ತೆ. ವಾರಣಾಸಿ ಅದರಲ್ಲಿ ತೆಗೆದು ಹಾಕಬೇಕಾಗಿತ್ತು. ಈ 4 ನಿಮಗೆ ಫುಲ್ ನ್ಯೂಸಲ್ಲೆಲ್ಲ ಇದೆ ಅಲ್ವಾ, ಸೊ ಅದಕ್ಕೆ ಕೇಳಿದ್ದಾನೆ ಇದನ್ನು. ಕರೆಂಟ್ ಅಫೇರ್ ರಿಲೇಟೆಡ್ ಇದು ಕುಂಭಮೇಳದ್ದು. ಸರಿನಾ, ಸೊ ಹಾಗೆ ಪ್ರತಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೀತದೆ. ಹಾಗೆ 3 ವಿಧದ ಕುಂಭಮೇಳ ನಡೀತವೆ ಟೋಟಲಿ. ಯಾವುದಂದರೆ ಒಂದು ಮಹಾಕುಂಭ, ಇನ್ನೊಂದು ಪೂರ್ಣ ಕುಂಭ, ಇನ್ನೊಂದು ಅರ್ಧ ಕುಂಭ. ಸರಿನಾ, ಈ ಅರ್ಧ ಕುಂಭ 4 ವರ್ಷಗೊಮ್ಮೆ ನಡೆದರೆ ಪೂರ್ಣ ಕುಂಭ ನಿಮಗೆ 12 ವರ್ಷಗೊಮ್ಮೆ ನಡೀತದೆ. ಸರಿನಾ, ಅದಾದ್ರೆ ಮಹಾಕುಂಭ ನಿಮಗೆ ಎಷ್ಟು ವರ್ಷಗಳಿಗೊಮ್ಮೆ, 144 ವರ್ಷಗಳಿಗೊಮ್ಮೆ ನಡೀತದೆ. ಸರಿನಾ, ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ 2011ರ ಜನಗಣತಿಯ ಪ್ರಕಾರ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದೆ. ಮೀನ್ಸ್ ಒಂದು ಚದರ ಕಿಲೋಮೀಟ್ರಿಗೆ, ಓಕೆ, 1 ಚದರ ಕಿಲೋಮೀಟ್ರಿಗೆ ಎಷ್ಟು ಜನ ವಾಸ ಮಾಡ್ತಿದ್ದಾರೆ, ಎಲ್ಲಿ ಅತಿ ಹೆಚ್ಚು ವಾಸ ಮಾಡ್ತಿದ್ದಾರೆ ಅಂತ ಕೇಳಿದ್ದಾನೆ. ಸೊ ಎಲ್ಲಿ ಅಂದರೆ ದೆಹಲಿಯಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಇದೇ ದೆಹಲಿಯಲ್ಲಿ ಕಂಡುಬರ್ತದೆ. ಸರಿನಾ, ಸೊ ಎಷ್ಟು ವ್ಯಕ್ತಿಗಳಿದ್ದಾರೆ ಅಂದರೆ 1 ಚದರ ಕಿಲೋಮೀಟ್ರಿಗೆ 11,320 ವ್ಯಕ್ತಿಗಳಿದ್ದಾರೆ. ಸರಿನಾ, ನಮ್ಮ ಕರ್ನಾಟಕದಲ್ಲಿ ಎಷ್ಟಿದ್ದಾರೆ, 319. ಇನ್ನು ಇಲ್ಲಿ ಮುಂದಿಂದಿದೆ 11,000 ಬಿಟ್ಟರೆ ಜಸ್ಟ್ 320 ಇಲ್ಲ, ನಮ್ಮಲ್ಲಿ 319 ಮಾತ್ರ ಇದ್ದಾರೆ. ಸರಿನಾ, ಬಟ್ ದೆಹಲಿಯಲ್ಲಿ ಎಷ್ಟಿದ್ದಾರೆ ಅಂದರೆ 11,320 ಇದ್ದಾರೆ. ಸರಿನಾ, ನೆನ್ಪಿಟ್ಕೊಳ್ಳಿ. ಹಾಗೆ ಏನಾದರೂ ಕೇಂದ್ರಾಡಳಿತ ಪ್ರದೇಶ ಕೇಳಿಲ್ಲ, ಜಸ್ಟ್ ರಾಜ್ಯ ಕೇಳಿದ್ದ ಅಂದರೆ ಯಾವುದಾಗ್ತಿತ್ತು, ಬಿಹಾರ ಆಗ್ತಿತ್ತು. ಸರಿನಾ, ಎಷ್ಟು ಜನ ಇದ್ದಾರೆ ಅಲ್ಲಿ ಅಂದರೆ 1,106 ಜನಗಳಿದ್ದಾರೆ. ಸರಿನಾ, ಬಿಹಾರದಲ್ಲಿ. ಹಾಗೆ ಅತಿ ಕಡಿಮೆ ಜನಸಾಂದ್ರತೆ ಅಂತ ಕೇಳಿದ್ರೆ ನಿಮಗೆ ಏನಂತ ಹೇಳ್ತೀರಾ, ಅರುಣಾಚಲ್ ಪ್ರದೇಶ ಅಂತ ಹೇಳ್ತೀರಾ. ಅಲ್ಲಿ ಎಷ್ಟು ಜನ ಕಂಡು ಬರ್ತಾರೆ ನಿಮಗೆ 1 ಚದರ ಕಿಲೋಮೀಟ್ರಿಗೆ ಅಂತ ಕೇಳಿದ್ರೆ 17 ಜನ ಮಾತ್ರ ಕಂಡು ಬರ್ತಾರೆ. 11,320 17 ಜನ ಇಲ್ಲಿಂದ ಕಳಿಸ್ಬಿಡೋಣವಾ. ಓಕೆ, ಕಳಿಸ್ಬಿಡೋಣ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಶ್ವಸಂಸ್ಥೆಯ ಅಭಿವೃದ್ಧಿಯ ಕಾರ್ಯಕ್ರಮದ ಮಾನವ ಅಭಿವೃದ್ಧಿ ವರದಿಯ ಪ್ರಕಾರ 2023-24ರ ವರದಿಯ ಪ್ರಕಾರ ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ, ಸೊ ಎಷ್ಟು ಅಂಕಗಳನ್ನು ಪಡೆದುಕೊಂಡಿದೆ ಅಂತ ಕೇಳಿದರೆ 0.644 ಅಂಕಗಳನ್ನು ಪಡೆದುಕೊಂಡಿದೆ. ಸರಿನಾ, ಮಧ್ಯಮ ಮಾನವ ಅಭಿವೃದ್ಧಿ ವಿಭಾಗದಲ್ಲಿ ಬರುತ್ತದೆ ನಮ್ಮ ಭಾರತ. ಸರಿನಾ, ಸೊ ಈ ಸೂಚ್ಯಂಕವು ಭಾರತವು 193 ದೇಶಗಳಲ್ಲಿ 134ನೇ ಸ್ಥಾನವನ್ನು ಪಡೆದಿದೆ. ಯಾವುದರಲ್ಲಿ, HDAಯಲ್ಲಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಪಡೆದುಕೊಂಡಿದೆ. ಇದನ್ನು ಬಿಡುಗಡೆ ಮಾಡೋರು ಯಾರು, UNDP. ಸರಿನಾ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಇವರು ಬಿಡುಗಡೆ ಮಾಡ್ತಾರೆ ಯಾವ ಇಂಡೆಕ್ಸನ್ನು, ಈ HDA ಇಂಡೆಕ್ಸನ್ನು, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು. ಸರಿನಾ, ಇದು ನೆನ್ಪಿಟ್ಕೊಳ್ಳಿ. ಹಾಗೆ ಎಷ್ಟು ಮಾನದಂಡಗಳನ್ನು ಹಾಕ್ತಾರೆ ಅಂತ ಕೇಳೋದಾದರೆ 3 ಮಾನದಂಡಗಳನ್ನು. ಸರಿನಾ, ಆ್ಯಂಡ್ ದೆನ್ ಈ ಸೂಚ್ಯಂಕದಲ್ಲಿ ಮೊದಲ ಸ್ಥಾನ ಯಾವುದು ಪಡ್ಕೊಂಡಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ ಪಡ್ಕೊಂಡಿದೆ. ಸರಿನಾ, ಹಾಗೆ ನಮ್ಮ ಭಾರತ 134ನೇ ಸ್ಥಾನ ಪಡ್ಕೊಂಡಿದೆ. ಹಾಗೆ ನಮ್ಮ ನೆರೆಯ ದೇಶಗಳು ಯಾವ್ಯಾವ ಎಷ್ಟೆಷ್ಟು ಸ್ಥಾನಗಳನ್ನ ಪಡ್ಕೊಂಡಿದ್ದಾವೆ, ಚೀನಾ 75, ಶ್ರೀಲಂಕಾ 78, ಮಾಲ್ಡೀವ್ಸ್ 87, ಭೂತಾನ್ 125, ಹಾಗೆ ಬಾಂಗ್ಲಾದೇಶ 129. ಇವನ್ ಬಾಂಗ್ಲಾದೇಶ ಕೂಡ ನಮ್ಗಿಂತ ಬೆಟ್ರೇ ಇದೆ. ಓಕೆ, ನಮ್ಗಿಂತ ಬೆಟ್ರ್ ಯಾವುದಿದೆ ಅಂದರೆ ಬಾಂಗ್ಲಾದೇಶ ಇದೆ. ಇಲ್ಲಿ ಥಿಂಕ್ ಮಾಡಿ, ಈ ಚೀನಾ ಹೇಗೋ ಅದು ಉದ್ಧಾರ ಆಗಿದೆ. ಆ್ಯಕ್ಚುಲಾಗಿ ನಮ್ಗಿಂತ ಏನಂದರೆ 100 ವರ್ಷ ಮುಂದೆ ಇದ್ದಾರೆ ಚೀನಾದವರು. ಓಕೆ, ನಾವು ಏನೋ ನ್ಯೂಸಲ್ಲೆಲ್ಲ ನೋಡ್ತೀವಿ ಗೊತ್ತಾ. ಸೊ ಕಳ್ಳನ ಮಕ್ಕಳು ಚೀನಾದವರು ಏನಿಲ್ಲ, ಅವ್ರು ಮತ್ತೊಬ್ಬರಿಗೆ ಕಳ್ಳನ ಮಕ್ಕಳಾಗಿದ್ದರೂ ಕೂಡ ಅವ್ರ ದೇಶದವರಿಗೆ ಅವ್ರು ಒಳ್ಳೆಯವರೇ ಇದ್ದಾರೆ. ಸರಿನಾ, ಸೊ ಅದಕ್ಕೆ ಉದ್ಧಾರ ಆಗಿದ್ದಾರೆ, ಅವರು ಉದ್ಧಾರ ಮಾಡ್ತಿದ್ದಾರೆ ಕೂಡ ಇಲ್ಲಿ ಚೀನಾದಲ್ಲಿ. ಸೊ ಇದನ್ನು ನೋಡಿ, ಇಲ್ಲಿ ಬಾಂಗ್ಲಾದೇಶ ನಮಗಿಂತ ಕಡಿಮೆ ಅನಿಸುತ್ತೆ, ಬಟ್ ನಮಗಿಂತ ಜಾಸ್ತಿ ಇದೆ ಅವ್ರದ್ದೇ. ಓಕೆ, ಅವ್ರದ್ದೇ ಪಾಯಿಂಟ್ಸ್ಗಳು ಜಾಸ್ತಿ ಇದ್ದಾವೆ, ಅದಕ್ಕೆ ಅವ್ರದ್ದು 129ನೇ ಸ್ಥಾನದಲ್ಲಿದ್ದಾರೆ. ನಾವು ನೋಡಿದ್ರೆ ಅವ್ರಿಗಿಂತ ಕಡಿಮೆ 134ನೇ ಸ್ಥಾನದಲ್ಲಿದ್ದೀವಿ. ಸರಿಯಾ, ನೆನ್ಪಿಟ್ಕೊಳ್ಳಿ ಇದೆಲ್ಲವೂ ಕೂಡ. ಸೊ ನಮ್ಮ ನೆರೆಯ ದೇಶಗಳಲ್ಲೇ ಅತಿ ಕಡಿಮೆ HDA ಮಾನ ಯಾರ್ದಿದೆ ಅಂದ್ರೆ ನಮ್ಮದೇ ಇದೆ ನೋಡಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂದರೆ ಬಿಂಬಾವತಿ ದೇವಿ ಯಾವ ಭಾರತೀಯ ನೃತ್ಯ ಶೈಲಿಯ ಪ್ರತಿಪಾದಕರಾಗಿದ್ದಾರು ಅಂತ ಕೊಟ್ಟಿದ್ದಾರೆ. ಸೊ ಬಿಂಬಾವತಿ ದೇವಿ ಎದಕ್ಕೆ ಸಂಬಂಧಿಸಿದ್ದಾರೆ, ಮಣಿಪುರಿ ನೃತ್ಯಗಾರರು ಇವರು. ಓಕೆ, ಯಾರು, ಬಿಂಬಾವತಿ ದೇವಿ. ಸರಿನಾ, ಹಾಗೆ ಗುರು ಬಿಪಿನ್ ಸಿಂಗ್ ಮತ್ತು ಗುರು ಕಲಾವತಿ ದೇವಿ ಅಂತ ಬರ್ತಾರೆ. ಇವರು ಕೂಡ ಮಣಿಪುರಿ ನೃತ್ಯಗಾರರು ಇವರು. ಸರಿನಾ, ಇವ್ರದ್ದು ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ದಂಗೆಯ ಸಮಯದಲ್ಲಿ ಕುನ್ವರ್ ಸಿಂಗ್ ಬ್ರಿಟಿಷರ ವಿರುದ್ಧ ಎಲ್ಲಿಂದ ಮುನ್ನಡೆಸಿದರು. ಎಲ್ಲಿಂದ ಕುನ್ವರ್ ಸಿಂಗು, ಜಗದೀಶ್ಪುರದಿಂದ ಅಥವಾ ಬಿಹಾರದಿಂದ, ಎರಡನ್ನೂ ಹೇಳ್ಬೋದು. ಸರಿನಾ,
ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, 1857 ದಂಗೆಯಲ್ಲಿ ಬಿಹಾರದಿಂದ ದಂಗೆ ಎದ್ದವರು ಅಂತ ಕೇಳಿದ್ರೆ ಕುನ್ವರ್ ಸಿಂಗ್ಗೆ, ಹಾಗೆ ಜಗದೀಶ್ಪುರದಿಂದ ದಂಗೆ ಎದ್ದವರು ಅಂತ ಕೇಳಿದ್ರು ಕೂಡ ನಿಮಗೆ ಇದೇ ಕುನ್ವರ್ ಸಿಂಗ್ ಬರ್ತಾರೆ, ಸರಿನಾ, ನೆನಪಿರಲಿ. ಹಾಗೆ ಆ ನಾನಾ ಸಾಹೇಬ್ ಎಲ್ಲಿಂದ ದಂಗೆ ಎದ್ರು? ಕಾನ್ಪುರದಿಂದ. ಓಕೆ, ಕಾನ್ಪುರದಿಂದ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಾರ್ಷಿಕ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಕಾಡುಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇದನ್ನು ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯ ಅಥವಾ ಉಷ್ಣವಲಯದ ಮಳೆ ಕಾಡು ಎಂದು ಕರೆಯಲಾಗುತ್ತದೆ. ಸರಿನಾ, ಇದು ನೆನಪಿರಲಿ ನಿಮಗೆ. ಎಷ್ಟು? 200 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆ ಬೀಳುವ ಪ್ರದೇಶವನ್ನು ನಾವು ಏನಂತ ಕರಿತೀವಿ? ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯ ಅಂತ ಕರಿತೀವಿ, ಸರಿನಾ, ಅಥವಾ ಉಷ್ಣವಲಯದ ಮಳೆ ಕಾಡು ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲಿ ಹೊಸ ಸೆಮಿಕಂಡಕ್ಟರ್ ಸ್ಥಾವರಕ್ಕೆ ಶಿಲಾನ್ಯಾಸ ಹಾಕಿದ್ದಾರೆ ಅಂತ ಕೇಳಿದ್ದಾರೆ. ಟೋಟಲಿ ಸೆಮಿಕಂಡಕ್ಟರ್ದು ಪ್ಲ್ಯಾಂಟ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೆಮಿಕಂಡಕ್ಟರ್ ಪ್ಲ್ಯಾಂಟ್ಗಳನ್ನು ಎಷ್ಟು ಅಂದರೆ 3 ಸ್ಟಾರ್ಟ್ ಮಾಡಿದ್ದಾರೆ. ಎರಡನ್ನು ಗುಜರಾತಲ್ಲಿ ಸ್ಟಾರ್ಟ್ ಮಾಡಿದರೆ, 2 ಗುಜರಾತಲ್ಲಿ ಸ್ಟಾರ್ಟ್ ಮಾಡಿದರೆ, 1 ಅಸ್ಸಾಮಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಸರಿನಾ. 2 ಗುಜರಾತಲ್ಲಿ ಸ್ಟಾರ್ಟ್ ಮಾಡಿದರೆ, 1 ಅಸ್ಸಾಮಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಕಂಪನಿ ಮಾಡ್ತಾ ಇದೆ? ಟಾಟಾ ಗ್ರೂಪ್ ಮಾಡ್ತಾ ಇದೆ, ಸರಿನಾ. ಈ 3 ಘಟಕಗಳಲ್ಲಿ 2 ಘಟಕಗಳನ್ನು ಸ್ಟಾರ್ಟ್ ಮಾಡಿರೋದು ಯಾವುದು ಅಂದರೆ, 2 ಪ್ಲ್ಯಾಂಟ್ಗಳನ್ನು ಸ್ಟಾರ್ಟ್ ಮಾಡಿರೋದು ಯಾವುದು ಅಂದರೆ ನಿಮಗೆ ಟಾಟಾ ಗ್ರೂಪ್ನವರು. ಓಕೆ, ಟಾಟಾ ಕಂಪ್ನಿ ಏನಿದೆಯಲ್ಲ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಗ್ರಹಗಳ ಚಲನೆಯ ನಿಯಮದ ಬಗ್ಗೆ ಖಗೋಳಶಾಸ್ತ್ರಜ್ಞ ಜಾನ್ ಕೆಪ್ಲರ್ ಮಾಡಿದ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಟೋಟಲಿ ಜಾನ್ ಕೆಪ್ಲರ್ ಏನಿದಾರಲ್ವ 3 ನಿಯಮಗಳನ್ನು ಕೊಡ್ತಾರೆ. ಓಕೆ, 3 ಗ್ರಹಗಳ ನಿಯಮಗಳನ್ನು ಕೊಡ್ತಾರೆ. ಅದರಲ್ಲಿ 3 ಕೊಟ್ಟು ನಿಮಗೆ 4ನೇ ಯಾವುದಾದ್ರೂ ತಪ್ಪು ಕೊಟ್ಟಿರ್ಬೋದು. ಸೊ 3 ನಿಯಮಗಳು ಯಾವುದಿದೆ ಅಂದರೆ, ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ದೀರ್ಘ ವೃತ್ತದ ಹಾದಿಯಲ್ಲಿ ಚಲಿಸುತ್ತವೆ ಅಂತ ಹೇಳಿದ್ದಾನೆ. ಮೀನ್ಸ್ ಇಲ್ಲಿದೆ ನೋಡಿ, ಎಲ್ಲ ಗ್ರಹಗಳು, ಇಲ್ಲೊಂದು ಗ್ರಹ, ಇಲ್ಲೊಂದು ಗ್ರಹ, ಇಲ್ಲೊಂದು ಗ್ರಹ, ಇಲ್ಲೊಂದು ಗ್ರಹ, ಸೊ ಎಲ್ಲವೂ ಕೂಡ ದೀರ್ಘ, ಓಕೆ, ಯಾವುದಂದರೆ ದೀರ್ಘ ವೃತ್ತದ ಹಾದಿಯಲ್ಲಿ ಚಲಿಸುತ್ತವೆ. ಸೊ ಈ ವೃತ್ತ ಏನಿದೆ ಅಲ್ವಾ, ಈ ದೀರ್ಘ ವೃತ್ತದ ಹಾದಿಯಲ್ಲಿ ಚಲಿಸ್ತವೆ ಎಲ್ಲ ಗ್ರಹಗಳು ಸೂರ್ಯನಿಗೆ ಅಂತ ಹೇಳಿದೆ. ಸೊ ಅದಾನಂತರ ನೆಕ್ಸ್ಟ್ ಏನು ಕೊಟ್ಟಿದೆ ಅಂದರೆ ನೋಡಿ, ಇಲ್ಲಿ ದ ಆರ್ಬಿಟ್ಸ್ ಆರ್ ಎಲಿಪ್ಸಸ್ ಅಂತ ಕೊಟ್ಟಿದೆ. ಅದಾನಂತರ ಈಕ್ವಲ್ ಏರಿಯಾಸ್ ಇನ್ ಈಕ್ವಲ್ ಟೈಮ್ ಅಂತ ಕೊಟ್ಟಿದೆ, ಸರಿನಾ. ಅದಾನಂತರ ನೆಕ್ಸ್ಟ್ ಇನ್ನೊಂದು 3ನೇ ಯಾವುದು ಅಂದರೆ ನಿಮಗೆ ನಿಯಮ T² ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು A³ ಸರಿನಾ. T² ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು A³. ಟಿ ಅಂದರೆ ಟೈಮ್ ಟು ಕಂಪ್ಲೀಟ್ ಆರ್ಬಿಟು, ಎ ಅಂದರೆ ನಿಮಗೆ ಸೆಮಿ ಮೇಜರ್ ಆಕ್ಸಿಸ್ ಅಂತ ಬರುತ್ತೆ, ಸರಿನಾ. ಸೊ ಇದು 3 ನಿಮಗೆ ಸ್ವಲ್ಪ ಈಸಿಯಾಗಿ ಜಲ್ದಿ ಅರ್ಥ ಆಗೋದಿಲ್ಲ, ಬಟ್ ಈ ಡಯಾಗ್ರಾಮ್ ಇದ್ದರೆ ಮಾತ್ರ ಅರ್ಥ ಆಗುತ್ತೆ, ಸರಿನಾ. ಸೊ ಇದನ್ನು ಬಿಟ್ಬಿಡಿ. ಇದನ್ನು ಏನಿದೆ, ಸೂರ್ಯನಿಂದ ಗ್ರಹಕ್ಕೆ ಒಂದು ರೇಖೆ ಅದೇ ಸಮಯದಲ್ಲಿ ಅದೇ ಪ್ರದೇಶವನ್ನು ಆವರಿಸುತ್ತದೆ. ಲೈಕ್ ದಟ್ ಇವಾಗ ಹೇಗೆ ಅಂದರೆ, ಇವಾಗ ಒಂದು ಟೈಮ್ 1 ಅವರಲ್ಲಿ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡುತ್ತೆ. ಯಾವುದು? ಒಂದು ಗ್ರಹ, ಒಂದು ನಮ್ಮ ಭೂಮಿಯನ್ನು ಒಂದು ಗ್ರಹ ತಗೊಳ್ಳಿ. ಓಕೆ, ಸೊ ಇಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಏನು ಟ್ರಾವೆಲ್ ಮಾಡುತ್ತೆ ಗೊತ್ತಾ? ಇಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿಂದ ಪಾಯಿಂಟ್ ಹಾಕೋಬೇಕಲ್ಲಿ. ಸೊ ಇಲ್ಲಿಂದ ಸೂರ್ಯನಿಗೆ ಪಾಯಿಂಟ್ ಹಾಕ್ಕೊಂಡು ಇದು ಏನು ಏರಿಯಾ ಇರುತ್ತೆ ಗೊತ್ತಾ? ಇದೇ ಸೇಮ್ ಏರಿಯಾ ಇಲ್ಲಿ ನಮ್ಮ ಭೂಮಿ ಸೂರ್ಯನಿಗೆ ಸಮೀಪ ಬಂದಾಗ ಕೂಡ ಏನು 1 ಅವರಲ್ಲಿ, ಓಕೆ, 1 ಅವರಲ್ಲಿ ಎಷ್ಟು ಕವರ್ ಮಾಡುತ್ತೆ ಗೊತ್ತಾ? ಅಂದರೆ ಸ್ಪೀಡಾಗಿ ಕವರ್ ಮಾಡುತ್ತೆ ಇಲ್ಲಿ, ಸರಿಯಾ. ಯಾಕಂದರೆ ಸೂರ್ಯನ ನಿಯರ್ ಇದೆ, ಸರಿನಾ. ಸೊ ಅದಕ್ಕೆ ಸ್ವಲ್ಪ ಬೇಗ ಕವರ್ ಮಾಡುತ್ತೆ. ಸೊ ಈ ಸೇಮ್ ಟೈಮ್ ಏನಿದೆ ಅಲ್ವಾ, ಆ ಸೇಮ್ ಟೈಮಲ್ಲಿ ಸೇಮ್ ಡಿಸ್ಟೆನ್ಸ್ ಕವರ್ ಮಾಡಲ್ಲ, ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಬಟ್ ಏರಿಯಾ ಏನಿರುತ್ತೆ ಅಲ್ವಾ, ಆ ಏರಿಯಾ ಸೇಮ್ ಇರುತ್ತೆ ಅಂತ ಹೇಳ್ತಾನೆ ಯಾರು? ಜಾನ್ ಕೆಪ್ಲರ್ ಅನ್ನೋರು, ಸರಿನಾ. ಬಟ್ ಇದು 3ನೇದು ಸ್ವಲ್ಪ ಟ್ರಿಕ್ಕಿ ಆಗಿದೆ, ಸ್ವಲ್ಪ ಇದು ನೋಡ್ಕೊಳ್ಳಿ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪಶ್ಚಿಮ ಬಂಗಾಳ, ಒರಿಸ್ಸಾ ಮತ್ತು ಅಸ್ಸಾಂನಲ್ಲಿ ಭತ್ತದ ವಿಧವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ಸೊ ಭತ್ತ ಬೆಳೀತಾರೆ ಜಾಸ್ತಿ ಎಲ್ಲಿ ಬೆಳೀತಾರೆ ಅಂದರೆ ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಬೆಳೀತಾರೆ. ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಯಾವುದು ಅಂತ ಕೇಳಿದರೆ ನಮಗೆ ಭಾರತದಲ್ಲಿ ಪಶ್ಚಿಮ ಬಂಗಾಳ. ಅಥವಾ ಭತ್ತದ ಕಣಜ ಅಂತ ಯಾವುದು ಕರಿತೀವಿ? ಆಂಧ್ರ ಪ್ರದೇಶ ಕರಿತೀವಿ. ಆಂಧ್ರ ಪ್ರದೇಶಕ್ಕೆ ಭತ್ತದ ಕಣಜ ಅಂತ ಕರಿತೀವಿ. ಭತ್ತ ಜಾಸ್ತಿ ಬೆಳೆಯೋದು ನಿಮ್ಗೆ ಪಶ್ಚಿಮ ಬಂಗಾಳದಲ್ಲಿ, ಸರಿನಾ. ಸೊ ಅಲ್ಲಿ ಭತ್ತದ ವಿಧವನ್ನು ಏನಂತ ಕರೀತಾರೆ ಅಂತ ಕೇಳಿದ್ರೆ, ಔಸು, ಅಮನು ಮತ್ತು ಬೋರೋ ಎಂಬ ಮುಂತಾದ ತಳಿಗಳಿಂದ ಅವುಗಳನ್ನು ಹೆಸರು ಕರೀತಾರೆ, ಸರಿನಾ. ಸೊ ಔಸು, ಅಮನು ಮತ್ತು ಬೋರೋ ಈ ತಳಿಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ನಿಮಗೆ ಪಶ್ಚಿಮ ಬಂಗಾಳ, ಒರಿಸ್ಸಾ ಮತ್ತು ಅಸ್ಸಾಂನ ಭಾಗದಲ್ಲಿ ಕಂಡು ಬರ್ತವೆ, ಸರಿಯಾ. ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಫೋರ್ಬ್ಸ್ನ ಪ್ರಕಾರ ಭಾರತದ ಆರ್ಥಿಕತೆ ಎಷ್ಟು ಅಂತ ಕೇಳಿದ್ದಾರೆ. ಭಾರತದ ಆರ್ಥಿಕತೆ ಎಷ್ಟಿದೆ 2025ರಲ್ಲಿ? 5ನೇ ಸ್ಥಾನದಲ್ಲಿದೆ, ಸರಿನಾ. ಹಾಗೆ ಇನ್ನು ಡಾಲರಲ್ಲಿ ಹೇಳೋದಾದರೆ $4.27 ಟ್ರಿಲಿಯನ್ GDP ಇದೆ ನಮ್ಮದು. ಓಕೆ, ಯಾವುದರ ಪ್ರಕಾರ? ಫೋರ್ಬ್ಸ್ನ ಪ್ರಕಾರ, ಸರಿನಾ. ಹಾಗೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಭಾರತ 12ನೇ ಸ್ಥಾನದಲ್ಲಿದೆ, ಸರಿಯಾ. ಇವೆಲ್ಲವೂ ಕೂಡ ನಿಮ್ಗೆ ನೆನ್ಪಿಟ್ಕೋಬೇಕು. ಯಾವುದರ ಪ್ರಕಾರ? ಫೋರ್ಬ್ಸ್ನ ಪ್ರಕಾರ. ಓಕೆ, ಫೋರ್ಬ್ಸ್ನ ಪ್ರಕಾರ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಯಾರು ಬರ್ತಾರೆ ಅಂದರೆ ನಿಮಗೆ ಕುಮಾರಗುಪ್ತ ಅಂತ ಬರ್ತಾರೆ. ಓಕೆ, ಈ ಕುಮಾರಗುಪ್ತ ಏನಿದಾರಲ್ವ ಇವರು ಸ್ಥಾಪನೆ ಮಾಡ್ತಾರೆ ಯಾವುದನ್ನು? ನಳಂದ ವಿಶ್ವವಿದ್ಯಾಲಯವನ್ನು, ಸರಿನಾ. ನಳಂದ ವಿಶ್ವವಿದ್ಯಾಲಯ ರೀಸೆಂಟಾಗಿ ಬಜೆಟ್ನಲ್ಲೂ ಕೂಡ ಇದಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಇಟ್ಟಿದ್ದಾರೆ. ಸೊ ಅದಕ್ಕೆ ಕೇಳಿದ್ದಾನೆ, ಸ್ವಲ್ಪ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೂಡ ಇದು ಸ್ವಲ್ಪ ಟಚ್ ಆಗುತ್ತೆ, ಸರಿನಾ. ಸೊ ಹಾಗೆ ಧರ್ಮಪಾಲ ಅಂತ ಬರ್ತಾನೆ.
ಈ ಧರ್ಮಪಾಲ ಏನು ಮಾಡ್ತಾನೆ ಅಂದರೆ ನಳಂದ ವಿಶ್ವವಿದ್ಯಾಲಯವನ್ನು ಪುನರ್ಜೀವನಗೊಳಿಸ್ತಾನೆ. ಓಕೆ, ಕುಮಾರಗುಪ್ತ ಅದನ್ನು ಸ್ಟಾರ್ಟ್ ಮಾಡ್ತಾನೆ, ಬಟ್ ಅದನ್ನು ಪುನರ್ಜೀವನಗೊಳಿಸಿದವರು ಯಾರು ಅಂತ ಕೇಳಿದ್ರೆ ಧರ್ಮಪಾಲ ಅಂತ ಬರ್ತಾರೆ. ಸರಿನಾ? ಹಾಗೆ ಈ ಧರ್ಮಪಾಲ ಏನು ಸ್ಟಾರ್ಟ್ ಮಾಡ್ತಾರೆ ಅಂದರೆ ವಿಕ್ರಮಶಾಲಾ ಎಂಬ ವಿಶ್ವವಿದ್ಯಾಲಯವನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಯಾರು? ಧರ್ಮಪಾಲ. ಓಕೆ, ಧರ್ಮಪಾಲ ಆಗಿರೋದು ಧರ್ಮಪಾಲ ಆಗಬೇಕು. ಓಕೆ, ಧರ್ಮಪಾಲ ಆಗಬೇಕು. ಈ ಧರ್ಮಪಾಲ ಇನ್ನೊಂದು ಒಂದು ವಿಶ್ವವಿದ್ಯಾಲಯ ಸ್ಟಾರ್ಟ್ ಮಾಡ್ತಾರೆ. ಯಾವುದಂದರೆ ವಿಕ್ರಮಶಿಲಾ ವಿಶ್ವವಿದ್ಯಾಲಯ. ಸರಿನಾ? ವಿಕ್ರಮಶಿಲಾ ವಿಶ್ವವಿದ್ಯಾಲಯ. ಹಾಗೆ ಜಗತ್ತಿನ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳ್ತಾನೆ ನಿಮಗೆ, ಇಡೀ ಜಗತ್ತಲ್ಲೇ ತಕ್ಷಶಿಲಾ. ಓಕೆ, ತಕ್ಷಶಿಲಾ ವಿಶ್ವವಿದ್ಯಾಲಯ ಏನಿದೆ ಅಲ್ವಾ, ಇದು ಇಡೀ ಜಗತ್ತಿನಲ್ಲೇ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ. ಇಲ್ಲೇ ಕಲ್ತವ್ರು ಯಾರು ಅಂದರೆ ನಿಮಗೆ ಕೌಟಿಲ್ಯ. ಇಲ್ಲೇ ಕಲಿತು ಇಲ್ಲೇ ಶಿಕ್ಷಕರಾದವ್ರು ಯಾರು ಅಂದರೆ ನಿಮಗೆ ಕೌಟಿಲ್ಯ ಶಿಕ್ಷಕರಾಗಿರ್ತಾರೆ. ಎಲ್ಲಿ? ತಕ್ಷಶಿಲಾದಲ್ಲೇ ಕಲಿತು ತಕ್ಷಶಿಲಾದಲ್ಲೇ ಶಿಕ್ಷಕರಾಗಿರ್ತಾರೆ ಕೌಟಿಲ್ಯ, ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅಂತ ನಾವು ಕರಿತೀವಿ. ಸರಿನಾ? ಇವ್ರು ಬರೆದಿರೋ ಬುಕ್ ಯಾವುದು? ಅರ್ಥಶಾಸ್ತ್ರ. ಅದರಲ್ಲಿ ಯಾವುದರ ಬಗ್ಗೆ ಹೇಳಿದೆ? ರಾಜ್ಯಾಡಳಿತದ ಬಗ್ಗೆ ಹೇಳಿದೆ, ಸಪ್ತಾಂಗ ಸಿದ್ಧಾಂತದ ಬಗ್ಗೆ ಹೇಳಿದೆ. ಸರಿನಾ? ಎಲ್ಲವೂ ಕೂಡ ಇಟ್ಕೊಳ್ಳಿ ನೀವು ಕೌಟಿಲ್ಯನ ಬಗ್ಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕೆ.ಸಿ. ವೇಣುಗೋಪಾಲ್ 2024ರ ಲೋಕಸಭೆ ಚುನಾವಣೆಗೆ ಎಲ್ಲಿಂದ ಸ್ಪರ್ಧಿಸುತ್ತಿದ್ದಾರೆ, ಮೀನ್ಸ್ ಎಲ್ಲಿಂದ ಸ್ಪರ್ಧೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಯಾರು? ಕೆ.ಸಿ. ವೇಣುಗೋಪಾಲ್. ಎಲ್ಲಿಂದ ಅಂದರೆ ಕೇರಳದ ಅಲಪ್ಪುಳ ಕ್ಷೇತ್ರದಿಂದ. ಓಕೆ, ಕೇರಳದ ಅಲಪ್ಪುಳ ಕ್ಷೇತ್ರ ಅಂತ ಬರುತ್ತೆ. ಸೊ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ಯಾರು? ಕೆ.ಸಿ. ವೇಣುಗೋಪಾಲ್ ಅನ್ನೋರು. ಸರಿನಾ? ಮೇ ಬಿ ಇದು ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ ಯಾಕೆ ಇವರು ನ್ಯೂಸಲ್ಲಿದ್ದರು ಅಂತ. ಸರಿನಾ? ಬಟ್ ಇದು ಯಾಕೆ ಕೇಳಿದ್ದಾರೆ, ಮೇ ಬಿ ಏನೋ ನ್ಯೂಸಲ್ಲಿ ಇರಬೇಕು ಇವರು, ಅದಕ್ಕೆ ಕೇಳಿದ್ದಾರೆ. ಬಟ್ ಯಾವುದರ ರಿಲೇಟೆಡ್ ನ್ಯೂಸಲ್ಲಿದ್ದರು ಅಂತ ನಾನು ಇದಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂವಿಧಾನದ 23ನೇ ವಿಧಿ ಏನನ್ನು ಉಲ್ಲೇಖಿಸುತ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಸಂವಿಧಾನದ 23ನೇ ಏನು ಹೇಳ್ತದೆ? ಜೀತ ಪದ್ಧತಿಯ ನಿರ್ಮೂಲನೆ ಬಗ್ಗೆ ಹೇಳುತ್ತೆ, ಮಾನವನ ಅಕ್ರಮ ದುಡಿಮೆಯ ಬಗ್ಗೆ ಹೇಳುತ್ತೆ, ಮಾನವನ ಅಕ್ರಮ ಸಾಗಾಣಿಕೆ ಬಗ್ಗೆ ಹೇಳುತ್ತೆ. ಯಾವುದು? 23ನೇ ವಿಧಿ. ಜೀತ ಪದ್ಧತಿ ನಿಷೇಧ ಕಾಯ್ದೆ ಎಷ್ಟರಲ್ಲಿ ಬರುತ್ತೆ? 1976ರಲ್ಲಿ ಬರುತ್ತೆ. ಹಾಗೆ ಬಾಲಮಕ್ಕಳು ಇರ್ತಾರಲ್ವಾ, ಬಾಲಕಾರ್ಮಿಕರು, ಅವರ ಬಾಲಕಾರ್ಮಿಕರ ವರ್ಕದ ಅದು ನಿಷೇಧದ ಬಗ್ಗೆ ಎಷ್ಟನೇ ಕಾಯ್ದೆ, ಆ ಕಾಯ್ದೆ ಯಾವ ವರ್ಷ ಬಂತು ಅಂತ ಕೇಳ್ತಾನೆ. ಓಕೆ, ಅದು ವಿಧಿ ಕೇಳಿದ್ರೆ ನಿಮಗೆ 24ನೇ ವಿಧಿ ಬಾಲಕಾರ್ಮಿಕ ನಿಷೇಧದ ಬಗ್ಗೆ. ಬಟ್ ವರ್ಷ ಕೇಳಿದ್ರೆ ನಿಮಗೆ 1986 ಆ ವರ್ಷ ಕಾಯ್ದೆ ಬರ್ತದೆ. ಸರಿನಾ? ಕಾಯ್ದೆ ಬರ್ತದೆ. ಎರಡು ಕೂಡ ನೆನಪಿಟ್ಕೊಳ್ಳಿ. ಸೊ ಇಲ್ಲಿ 23, 76, 24, 86. ಸರಿನಾ? ಇಲ್ಲಿ ಕೂಡ 10 ವರ್ಷ ಗ್ಯಾಪ್ ಇದೆ, ಇಲ್ಲಿ ಒಂದನ್ನು ಗ್ಯಾಪ್ ಆಗುತ್ತೆ. ಸರಿನಾ? ಸೊ ಸಿಂಪಲ್ ಆಗಿದೆ, ನೆನಪಿಟ್ಕೋಬೋದು. ಸೊ ಇಷ್ಟು ಹೇಳ್ತಾ ಇಲ್ಲಿಯವರೆಗೆ ಸ್ವಲ್ಪ ನನ್ನ ಬಿಕ್ಕಳಿಕೆ ಧ್ವನಿಯಿಂದಲೂ ಕೂಡ ನೀವು ಕ್ಲಾಸನ್ನ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿರೋದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.